So today's day 1, class 2. ಸೊ ಇವತ್ತು ನಾವು ಕ್ಲಾಸ್ 2ನ ಮಾಡೋಣ. ಸೊ ಕ್ಲಾಸ್ 1 ಅಲ್ಲಿ ಏನು ಕಲ್ತ್ರಿ ನೀವು? ಕ್ಲಾಸ್ 1 ಅಲ್ಲಿ ಸೊ ಬೇಸಿಕ್ ನಂಬರ್ ಸಿಸ್ಟಮ್ನ ನೀವು ಕಲ್ತ್ರಿ. ಸೊ ನಂಬರ್ ಸಿಸ್ಟಮ್ ಅಲ್ಲಿ ಯಾವ ಥರ ನಂಬರ್ಸ್ ಇರ್ತವೆ, ಸೊ ಯಾವ ಥರ ನೀವು ಸೆಗ್ರಿಗೇಟ್ ಮಾಡೋದು ನಂಬರ್ಸ್ನ ಅಂತ ನೀವು ನೋಡಿದ್ರಿ. ಸೊ ರಿಯಲ್ ನಂಬರ್ಸ್, ಇಮೇಜ್ ನಂಬರ್ ನಿಮಗೆ ರಿವಿಷನ್ ಮಾಡಿಸಿದೆ ನಾನು. ಎರಡು ಮೂರು ಸರಿ ನಿಮಗೆ ರಿವಿಷನ್ ಮಾಡಿಸಿದೆ. ಸೊ I think everybody got that point. ಓಕೆನಾ? ಸೊ ಟುಡೇ ನಾವೇನ್ ಮಾಡೋಣಪ್ಪ ಅಂತ ನಮ್ಮ ಪ್ರೈಮ್ ನಂಬರ್ಸ್ 1 to 100 ಅಲ್ಲಿ ಎಷ್ಟು ಪ್ರೈಮ್ ನಂಬರ್ಸ್ ಇರ್ತವೆ ಅಂತ ನೋಡೋಣ. ಓಕೆನಾ? 1 to 10 ಅಲ್ಲಿ ಎಷ್ಟು ಪ್ರೈಮ್ ನಂಬರ್ಸ್ ಇರ್ತಾವ ನೋಡೋಣ. ಓಕೆನಾ? ಕಮ್. ಸೊ ಪ್ರೈಮ್ ನಂಬರ್ ಯಾವ್ಯಾವ ಇರ್ತಾವಲ್ಲ, ಯಾವ್ಯಾವ ಇರಲ್ಲಲ್ಲ, ಯಾವ್ಯಾವ ಕೆಲಸ ಮಾಡೋಣ, ಮಾರ್ಕ್ ಮಾಡಿಬಿಡ್ತೀನಿ. So 1 is not a prime number, 2 is a prime number, 3 is a prime number. So prime number is, what is prime number? Prime number ಅಂದ್ರೆ ಯಾವ ನಂಬರ್ ನ ಡಿವೈಡ್ ಮಾಡಕ್ ಆಗಲ್ವೋ ಆ ನಂಬರ್ ನ ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಸೊ 2 ಡಿವೈಡ್ ಮಾಡೋಕ್ಕಾಗುತ್ತಾ? ಬೇರೆ ನಂಬರ್ ಇಂದ ಆಗಲ್ಲ. 3 ಮಾಡೋಕ್ಕಾಗುತ್ತಾ? ಆಗಲ್ಲ. 4 ಮಾಡೋಕ್ಕಾಗುತ್ತಾ? ಹೌದು ಆಗುತ್ತೆ. 2 ಇಂದ ಡಿವೈಡ್ ಆಗುತ್ತೆ. ಸೊ ಪ್ರೈಮ್ ನಂಬರ್ ಅಲ್ಲ. ಸೊ 5 ಪ್ರೈಮ್ ನಂಬರ್, 6 ಪ್ರೈಮ್ ನಂಬರ್ ಅಲ್ಲ, ಯಾಕಂದ್ರೆ 3 ಇಂದ ಡಿವೈಡ್ ಆಗುತ್ತೆ. 7 ಪ್ರೈಮ್ ನಂಬರ್, 8 ಪ್ರೈಮ್ ನಂಬರ್ ಅಲ್ಲ, 9 ಪ್ರೈಮ್ ನಂಬರ್ ಅಲ್ಲ, 10 ಪ್ರೈಮ್ ನಂಬರ್ ಅಲ್ಲ. ಸೊ 1 to 10 ಅಲ್ಲಿ ಎಷ್ಟು ಪ್ರೈಮ್ ನಂಬರ್ ಬಂದು? 1 to 10 ಅಲ್ಲಿ we are 4 ಪ್ರೈಮ್ ನಂಬರ್ಸ್. ಓಕೆನಾ? ಸೊ 11 ಪ್ರೈಮ್ ನಂಬರ್, 12 ನಾಟ್ ಎ ಪ್ರೈಮ್ ನಂಬರ್, ಪ್ರೈಮ್ ನಂಬರ್, ನಾಟ್ ಎ ಪ್ರೈಮ್ ನಂಬರ್, ನಾಟ್ ಎ ಪ್ರೈಮ್ ನಂಬರ್, ನಾಟ್ ಎ ಪ್ರೈಮ್ ನಂಬರ್, ಪ್ರೈಮ್ ನಂಬರ್, ನಾಟ್ ಎ ಪ್ರೈಮ್ ನಂಬರ್, ಪ್ರೈಮ್ ನಂಬರ್. 13, 17, 19, 1, 2, 3, 4. This is not a prime. 21 ಮೂರಿಂದ ಡಿವೈಡ್ ಆಗುತ್ತೆ. ಸೊ ನಾಟ್ ಎ ಪ್ರೈಮ್ ನಂಬರ್. 22 ನಾಟ್ ಎ ಪ್ರೈಮ್ ನಂಬರ್. 23 ಪ್ರೈಮ್ ನಂಬರ್. 24 ನಾಟ್ ಎ ಪ್ರೈಮ್ ನಂಬರ್. 25 ನಾಟ್ ಎ ಪ್ರೈಮ್ ನಂಬರ್, ನಾಟ್ ಎ ಪ್ರೈಮ್ ನಂಬರ್. 3 ಹೋಗುತ್ತೆ, 2 ಹೋಗುತ್ತೆ, ಪ್ರೈಮ್ ನಂಬರ್, ನಾಟ್ ಎ ಪ್ರೈಮ್ ನಂಬರ್. ಸೊ ಇಲ್ಲಿ 2 ಬಂತು. ಸೊ 31 ಪ್ರೈಮ್ ನಂಬರ್, ನಾಟ್ ಎ ಪ್ರೈಮ್ ನಂಬರ್. ಸೊ ಯಾವುದು ಈವನ್ ನಂಬರು ಪ್ರೈಮ್ ನಂಬರ್ ಅಲ್ಲ, ಫಸ್ಟ್ ಅದೊಂದು ತಿಳ್ಕೊಳ್ಳಿ. ಸೊ ನೋ ಈವನ್ ನಂಬರ್ ಇಸ್ ಪ್ರೈಮ್ ನಂಬರ್ ಎಕ್ಸೆಪ್ಟ್ 2. ಸೊ ನೋಟಲ್ಲಿ ಬರ್ಕೊಳ್ಳಿ. ಸೊ no even number is a prime number except 2. 2 is the only even prime number. Okay na? 2 is the only prime number. 2 is the only prime number. Okay na? So ಇದು ಯಾವುದು ಪ್ರೈಮ್ ನಂಬರ್ ಅಲ್ಲ, ಇದು ಯಾವುದು ಪ್ರೈಮ್ ನಂಬರ್ ಅಲ್ಲ, ಇದು ಯಾವುದು ಪ್ರೈಮ್ ನಂಬರ್ ಅಲ್ಲ, ಇದು ಯಾವುದು ಪ್ರೈಮ್ ನಂಬರ್ ಅಲ್ಲ. ಓಕೆನಾ? ಇದು ಯಾವುದು ಪ್ರೈಮ್ ನಂಬರ್ ಅಲ್ಲ. ಸೊ 5 ಇದು ಯಾವುದು ಪ್ರೈಮ್ ನಂಬರ್ ಅಲ್ಲ ಎಕ್ಸೆಪ್ಟ್ 5 ಮಲ್ಟಿಪಲ್ ಎಲ್ಲಾನು ಪ್ರೈಮ್ ನಂಬರ್ ಅಲ್ಲ. ಓಕೆನಾ? ಸೊ ಎಲ್ಲ ಸ್ಕ್ರಾಚ್ ಮಾಡಿಬಿಟ್ಟೆ, ಅರ್ಧ ಕೆಲಸ ನಮ್ದು ಕಡಿಮೆ ಆಯ್ತು. ಸೊ 37 is 33 is ಪ್ರೈಮ್ ನಂಬರ್ ಅಲ್ಲ, 35 ಪ್ರೈಮ್ ನಂಬರ್ ಅಲ್ಲ, 37 ಪ್ರೈಮ್ ನಂಬರ್ ಅಲ್ಲ, ಯಾಕಂದ್ರೆ 3 ಹೋಗುತ್ತೆ. ಸೊ 31 ಮತ್ತೆ 37 ದ 2 ಪ್ರೈಮ್ ನಂಬರ್ಸ್. ಇಲ್ಲಿ 23, 29, 11, 13, 17, 19, 2, 3, 5, 7 4 ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ ಹೌದು ಅಲ್ಲ, ಪ್ರೈಮ್ ನಂಬರ್ ಹೌದು ಅಲ್ಲ. ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ್ ಅಲ್ಲ, ಇದು ಪ್ರೈಮ್ ನಂಬರ್ ಅಲ್ಲ, ಯಾಕಂದ್ರೆ 7 ಸ್ಕ್ವೇರ್ ಪ್ರೈಮ್ ನಂಬರ್ ಅಲ್ಲ. ಸೊ 3 ಪ್ರೈಮ್ ನಂಬರ್ ಅಲ್ಲ, ಯಾಕಂದ್ರೆ 17 3 is 51. ನಿಮಗೆ ಎಲ್ಲರಿಗೂ ಮಗ್ಗಿ ಬರ್ಬೇಕು. ಸೊ 1 to 20 ಮಿನಿಮಮ್, 1 to 20 ಸಫಿಷಿಯಂಟ್, ನಾಟ್ ಮಿನಿಮಮ್, ಸಫಿಷಿಯಂಟ್. ಸೊ ಮಗ್ಗಿ ಬರ್ಬೇಕು, ಟೇಬಲ್ಸ್ ಬರ್ಬೇಕು. ಸೊ 53 is a prime number. 54 not. 57 19 57. So not a prime number. Prime number, not a prime number. So there are only 2 prime numbers in 51 to 60, 53 and 59. Prime number ಹೌದು, prime number ಅಲ್ಲ. prime number ಹೌದು, ಇದು ಅಲ್ಲ.
ಇದು 3 ಹೋಗುತ್ತೆ, ಇದು ಅಲ್ಲ. ಸೊ 2 ಪ್ರೈಮ್ ನಂಬರ್. 61 and 67 ಪ್ರೈಮ್ ನಂಬರ? ಹೌದು. ಪ್ರೈಮ್ ನಂಬರ? ಅಲ್ಲ. ಪ್ರೈಮ್ ನಂಬರ್? ಪ್ರೈಮ್ ನಂಬರ? ಎಸ್ ಸರ್, ಪ್ರೈಮ್ ನಂಬರ್. ಸೊ ಪ್ರೈಮ್ ನಂಬರ್ ಅಲ್ಲ, ಅಲ್ಲ. ನೋ ನೋ ನೋ. ಪ್ರೈಮ್ ನಂಬರ್ ನೋ. ಸೊ 3 ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ ನೋ, ಬಿಕಾಸ್ 3 ಹೋಗುತ್ತೆ. ಸೊ ಅಲ್ಲ. ಪ್ರೈಮ್ ನಂಬರ್? ಎಸ್. ಪ್ರೈಮ್ ನಂಬರ್? ಅಲ್ಲ, ಅಲ್ಲ. ನೋ. ಪ್ರೈಮ್ ನಂಬರ್ ಅಲ್ಲ, ಯಾಕಂದ್ರೆ 3 ಹೋಗುತ್ತೆ. ನೋ ಪ್ರೈಮ್ ನಂಬರ್. ನಾಟ್ ಎ ಪ್ರೈಮ್ ನಂಬರ್. ದಿಸ್ ಇಸ್ prime number. This is not a prime number. So 2. This one and this one. So 91 13 ಹೋಗುತ್ತೆ. ಪ್ರೈಮ್ ನಂಬರ್ ಅಲ್ಲ. ಇದು ಪ್ರೈಮ್ ನಂಬರ್ ಅಲ್ಲ. ಇದು 3 ಹೋಗುತ್ತೆ. ಇದು 2 ಹೋಗುತ್ತೆ. 5 ಹೋಗುತ್ತೆ. 2 ಹೋಗುತ್ತೆ. ಸೊ ಇದು 67 ಪ್ರೈಮ್ ನಂಬರ್. ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಸೊ 1. ಸೊ ಟೋಟಲ್ 4 plus 4 plus 2 plus 2 plus 3 plus 2 plus 2 plus 3 plus 2 plus 1 is equal to 4 4 4 8 10 12 15 17 19 20 25. 25. So there are 25 prime numbers in between 1 and 100. Okay na? Got my point? My future land surveyor officers? Yes sir. So 1 to 100 ಅಲ್ಲಿ 25 ಪ್ರೈಮ್ ನಂಬರ್ಸ್ ಇದಾವೆ. ಓಕೆನಾ? ಸೊ ಇದು ನಿಮಗ ಗೊತ್ತಿರ್ಬೇಕು. ದಿಸ್ ಇಸ್ ಬೇಸಿಕ್. ಓಕೆನಾ? ಸೊ ಯಾವ ಅಂತ ನಿಮಗ ಮಾರ್ಕ್ ಮಾಡಿದ್ದೀನಿ. ಓಕೆನಾ? ಸೊ ಕ್ಲಿಯರ್ಲಿ ಮಾರ್ಕ್ ಮಾಡ್ತೀನಿ ಇನ್ನೊಂದ್ಸರಿ. ನಿಮಗೆ ಇದೆ ಏನು ಲೈಕ್ ನೋಟ್ಸ್ ಮಾಡ್ಕೊಳ್ಳಿ, ಬ್ಯಾಡ ಅಂತಿಲ್ಲ. ಯಾಕಂದ್ರೆ ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ಈಸಿ ಲೈಕ್ ರಿವಿಷನ್ ಮಾಡಕ್ ಯೂಸ್ ಆಗುತ್ತೆ. ಅದು ಬಿಟ್ರೆ ಒಂದು ಲೈಕ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಈ ಒಂದು PPT-ನ ನಾನು ಅಲ್ಲಿನೂ ಹಾಕ್ತೀನಿ. ಸೊ ಅಲ್ಲಿ ರೆಫರ್ ಮಾಡ್ಬೋದು. ಸೊ ನೀವು ಟೆಲಿಗ್ರಾಮ್ ಜಾಯಿನ್ ಮಾಡ್ಕೊಂಡು ಅಲ್ಲೂ ನೀವು PPT-ನ ಡೌನ್ಲೋಡ್ ಮಾಡ್ಕೊಂಡು ನೀವು ರೆಫರ್ ಆಗಿ ರೆಫರಲ್ಗೋಸ್ಕರ ಹಿಡ್ಕೋಬಹುದು. ಓಕೆನಾ? ಸೊ 3 is a prime number, 5 is a prime number, 7 is a prime number, 11 13 17 19 23 29 31 37 40 41 43 47 51 53 51 53 59 61 67 71 79 73 83 89 90. ಸೊ ದೀಸ್ ಆರ್ ಪ್ರೈಮ್ ನಂಬರ್ಸ್. ಓಕೆನಾ? ಸೊ ನೀವು ಈಸಿಲಿ ನೀವು ಒಂದು ಟ್ರಿಕ್ ಹೇಳ್ತೀನಿ ನಿಮಗೆ. ಸೊ ಈಸಿಲಿ ನೀವು ಡಿಟೆಕ್ಟ್ ಮಾಡ್ಬೋದು, ಈಸಿಲಿ ನೀವು ನೆನ್ಪಿಟ್ಕೋಬಹುದು. ಸೊ ಅವರು ರ್ಯಾಂಡಮ್ಲಿ ಕೇಳ್ತಾರೆ 1 to 50 ಎಷ್ಟು ಪ್ರೈಮ್ ನಂಬರ್ ಇರ್ತವೆ, 1 to 40 ನಂಬರ್ಸ್ ಅಲ್ಲಿ ಎಷ್ಟು ಪ್ರೈಮ್ ನಂಬರ್ಸ್ ಇರ್ತವೆ. ಸೊ ಒಂದು ಟ್ರಿಕ್ ಹೇಳ್ತೀನಿ. ಏನಪ್ಪಾ, ಲೆಫ್ಟ್ ರೈಟ್ ಸೈಡ್ ಬರೀರಿ. 1 2 3 1 2 3 2 2 4 4. ಬಟ್ ಇಲ್ಲೇನು 1 ಇದೆಯಲ್ಲ, ಅದನ್ನು ನಾವು 2 ಮಾಡ್ಬೇಕಷ್ಟೇ ಲಾಸ್ಟ್. ಸಿಂಪಲ್. ಏನ್ ಹೇಳ್ರಿ ನಾ ಏನ್ ಹೇಳಿದೆ? ವಾಟ್ ಡಿಡ್ ಐ ಸೇ? 1 2 3 1 2 3 2 2 4 4. ಹೌದಾ? ಸೊ ಬಟ್ ಇದೇನು 1 ಇರುತ್ತಲ್ಲ, ಅದನ್ನು 2 ಮಾಡ್ಬೇಕಷ್ಟೇ. ಸಿಂಪಲ್, ವೆರಿ ಈಸಿ. 1 2 3 1 2 3 2 2 4 4. ಬಟ್ ಇದೇನು 1 ಇರುತ್ತಲ್ಲ, ಒಂದು ಒಂದೇ ಸರಿ ಬರ್ತದೆ. ಓಕೆನಾ? ದೇರ್ ಈಸ್ ಓನ್ಲಿ 1 ಈವನ್ ಪ್ರೈಮ್ ನಂಬರ್, ರೈಟ್? ಆ ತರ ನೆನ್ಪಿಟ್ಕೋಬಹುದು ನೀವು. ಸೊ ಓನ್ಲಿ ಸಮ ಸಂಖ್ಯೆಯಲ್ಲಿ ಒಂದೇ ಪ್ರೈಮ್ ನಂಬರ್ ಇರೋದು, ದಟ್ ಈಸ್ 2. ಓಕೆನಾ? ಸೊ ಅದರಿಂದ ಸೊ ಒಂದನ್ನ ಒಂದೇ ಸರಿ ಬರಿಬೇಕು. ಮಿಕ್ಕಿದ್ರಲ್ಲಿ ಎಲ್ಲಾದ್ರೂ ಒಂದ್ ಕಂಡ್ರೆ ಅದನ್ನ 2 ಮಾಡ್ಬೇಕು ಅಷ್ಟೇ. ಸಿಂಪಲ್. ಸೊ 1 to 10, 11 to 20, 21 to 30, so on, 91 to 100. ಸೊ ಇಲ್ಲಿಂದ ಇಲ್ಲಿ 50, 50 ಇಂದ 100. ಸೊ 1 to 50 ಎಷ್ಟು ಪ್ರೈಮ್ ನಂಬರ್ ಇದಾವೆ? 4 4 8 10 15 ಪ್ರೈಮ್ ನಂಬರ್ಸ್ ಇದಾವೆ. ಸೊ ಇಲ್ಲಿ 10 ಪ್ರೈಮ್ ನಂಬರ್ಸ್. ಸೊ ಟೋಟಲ್ 25 ಪ್ರೈಮ್ ನಂಬರ್ಸ್. ಓಕೆನಾ? ಅರ್ಥ ಆಯ್ತಾ? ಎಸ್ ಸರ್, ಅರ್ಥ ಆಗಲೇಬೇಕಲ್ಲ.
ಅರ್ಥ ಆಗ್ಲಿಕ್ಕೆ ನಡೆಯಲ್ಲ. ಅರ್ಥ ಮಾಡಿಸ್ತೀನಿ ನಾನು. ಓಕೆನಾ? ಏನ್ ಸರ್ ಇದು ಸೈಡಲ್ಲಿ ಸ್ಕ್ವೇರ್, ಕ್ಯೂಬ್, ಟೇಬಲ್ಸ್ ಎಲ್ಲ ಬರ್ದಿದ್ದೀರಾ? ಎಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಮಚ್ ಇಂಪಾರ್ಟೆಂಟ್. ಸೊ ನಿಮ್ಗೆ ಮ್ಯಾಥ್ಸ್ ಇಷ್ಟು ದಿನ ಬಂದಿಲ್ಲ, ಡಿಫಿಕಲ್ಟ್ ಆಯ್ತಾ? ಲೈಕ್ ಡಿಫಿಕಲ್ಟ್ ಆಯ್ತು ಅಂತ ಬಂದಿಲ್ವೋ, ನೀವು ಪ್ರಾಕ್ಟೀಸ್ ಮಾಡಿಲ್ವೋ, ಏನ್ ಅಂತ ನನಗೂ ಗೊತ್ತಿಲ್ಲ. ಬಟ್ ಐ ವಿಲ್ ಮೇಕ್ ಯು ಒಂದು ಲೈಕ್ ಶ್ಯೂರಿಟಿ ತಗೊಳ್ಳಿ, ನಿಮಗೆ ಮ್ಯಾಥ್ಸ್ ನನ್ನ ಈಸಿಯೆಸ್ಟ್ ಒಂದು ಚಾಪ್ಟರ್ ಲೈಕ್ ಸಬ್ಜೆಕ್ಟ್ ಅಂತ ನಿಮ್ ಬಾಯಲ್ಲೇ ಹೇಳಿಸ್ತೀನಿ ನಾನು. ಸೊ ನೀವು ಬರ್ತಾ ಬರ್ತಾ ನೀವು ಕಲಿತೀರಾ. 30 days ಅಲ್ಲಿ ಯು ವಿಲ್ ಲರ್ನ್ ಸೋ ಮಚ್. ಓಕೆನಾ? ಬನ್ನಿ. ಸೊ ಫಸ್ಟ್ ನಿಮಗೆ ಏನ್ ಬೇಕು? ಸ್ಕ್ವಯರ್ಸ್ ಬರ್ಬೇಕು. ಸಾರಿ, ಫಸ್ಟ್ ನಿಮಗೆ ಟೇಬಲ್ಸ್ ಬರ್ಬೇಕು. ಫಸ್ಟ್ ಟೇಬಲ್ಸ್ ಬರ್ಬೇಕು, ಮಗ್ಗಿ ಬರ್ಬೇಕು. ಓಕೆನಾ? ಸೊ ಎಲ್ಲಿಂದ ಎಲ್ಲಿ ತನಕ ಬರ್ಬೇಕು? 1 to 20 ಮಗ್ಗಿ ಬರ್ಲೇಬೇಕು, ಎಟ್ ಎನಿ ಕಂಡೀಷನ್. ಸೊ ನಾ ಏನೇನ್ ಹೇಳ್ತೀನಲ್ಲ ನಿಮಗ, ಇಷ್ಟು ಮಾಡಿ ಸಾಕು. ನಾನು ಏನೇನ್ ಹೇಳ್ತೀನಲ್ಲ, ಇಷ್ಟು ಮಾಡ್ರಿ ಸಾಕು. ನೋಡ್ರಿ, ನೀವು 30 ದಿನದಲ್ಲಿ ನಿಮ್ ಮ್ಯಾಥ್ಸ್ ನೋಡೋ ಪಾಯಿಂಟ್ ಆಫ್ ವ್ಯೂ, ಮ್ಯಾಥ್ಸ್ ಅಂದ್ರೆ ಬಹಳ ಜನ ಅಂಜುತ್ತಾರೆ. ಸೊ ಮ್ಯಾಥ್ಸ್ ಇಸ್ ನಾಟ್ ಎ ಡಿಫಿಕಲ್ಟ್ ಸಬ್ಜೆಕ್ಟ್. ಬಟ್ ಏನಪ್ಪಾ ಅಂತಂದ್ರೆ, ಮ್ಯಾಥ್ಸ್ ನ ಯಾವ ತರ ನಾವು ಕಲಿಬೇಕು, ಆ ತರ ನೀವು ಕಲ್ತಿಲ್ಲ. ಸೊ ಅದಕ್ಕೆ ನಿಮಗ್ ಮ್ಯಾಥ್ಸ್ ಡಿಫಿಕಲ್ಟ್ ಸರ್, ಅಷ್ಟೇ. ಸೆಕೆಂಡ್ ಒನ್, ಸ್ಕ್ವಯರ್ಸ್. ಸೊ ಸ್ಕ್ವಯರ್ಸ್ ಎಲ್ಲಿಂದ ಎಲ್ಲಿ ಬರ್ಬೇಕಂದ್ರೆ 1 to 40 ಸ್ಕ್ವಯರ್ಸ್ ನಿಮಗ್ ಬರ್ಬೇಕು. 40 to ಈ ಸ್ಕ್ವಯರ್ಸ್ ನ ನಿಮಗ್ ನಾನು ಟ್ರಿಕ್ ಇಂದ ಹೇಳ್ಕೊಡ್ತೀನಿ. ಓಕೆನಾ? ಎಸ್, ಯು ಆರ್ ರೈಟ್. ಏನ್ ಸರ್ 40 ಇಂದ ಫುಲ್ ಇನ್ಫೈನೈಟ್ ತನ ಸ್ಕ್ವಯರ್ಸ್ ನಮಗೆ ಹೇಳಿಕೊಡ್ತಾರ? ಎಸ್, ಯು ಆರ್ ರೈಟ್. ಸೊ ಎಲ್ಲಿ ಯಾವುದೇ ನಂಬರ್ ಕೇಳಿ ಆ ನಂಬರ್ ಸ್ಕ್ವಯರ್ ನಿಮಗೆ ಹೇಳಿಕೊಡ್ತೀನಿ. ಯಾವ ತರ ಟ್ರಿಕ್ ಇದೆ ಅಂದ್ರೆ, ಒನ್ ಅಂಡ್ ಓನ್ಲಿ ಒನ್ ಟ್ರಿಕ್. ಓಕೆನಾ? ಓನ್ಲಿ ಒನ್ ಟ್ರಿಕ್ ಇದೆ. ಸೊ ಆ ಟ್ರಿಕ್ ನ ನೀವು ಒಂದ್ಸರಿ ನೆನ್ಪಿಟ್ಕೊಂಡ್ರೆ ಮತ್ತೆ ನೀವು ಜೀವನದಲ್ಲಿ ಮರೆಯಲ್ಲ ಆ ಟ್ರಿಕ್ ನ. ಸೊ ಯಾರೇ ಕೇಳಿ, ಎಂಥದೇ ಸ್ಕ್ವೇರ್ ಕೇಳಿ, ಅಲ್ಲಿಂದ ಅಲ್ಲೇ ಬಾಯ್ಪಟ್ಟು ಹೇಳ್ತೀರಿ ಹಿಂಗ ಸ್ಕ್ವಯರ್. ಓಕೆನಾ? ಯಾವ ತರ ಅಂತ ಹೇಳ್ಕೊಡ್ತೀನಿ, ಸ್ಟೇ ಎಕ್ಸೈಟೆಡ್. ಓಕೆನಾ? ಓಕೆ. ಸೊ 1 to 40 ನೀವು ಸ್ಕ್ವೇರ್ ಮಾಡ್ಲೇಬೇಕು. 1 to 40 ಸ್ಕ್ವೇರ್ ನೀವು ಬಾಯಟ್ ಹೊಡಿಲೇಬೇಕು. 3 ಕ್ಯೂಬ್ಸ್. ಸೊ ಕ್ಯೂಬ್ಸ್, ಸ್ಕ್ವಯರ್ ಅಂದ್ರೆ ಏನು, ಕ್ಯೂಬ್ ಅಂದ್ರೆ ಏನು, ಇದ್ರು ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಸೊ ಕ್ಯೂಬ್ 1 to 15 to 20. ಸೊ 1 to 20 ಏನಾಗಲ್ಲ, 1 to 20 ಮಾಡಿದ್ರೆ ಈಸಿ ಆಯ್ತು. ಸೊ 1 to 20 ಸ್ಕ್ವೇರ್ಸ್ ಬರ್ಬೇಕು. ಸೊ ಟೇಬಲ್ಸ್ 1 to 20 ಸ್ಕ್ವೇರ್ಸ್ 1 to 40 ಕ್ಯೂಬ್ಸ್ 1 to 20 ಬರ್ಲೇಬೇಕು. ನಾಳೆಯಿಂದಾನೆ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಬಹಳಷ್ಟು ಟೈಮ್ ಆದ ಇವಾಗ ನಿಮಗೆ ಎಕ್ಸಾಮಿಗೆ. ಸೊ ಯು ಹ್ಯಾವ್ ಲಾಟ್ ಆಫ್ ಟೈಮ್. ಸೊ ಈ ಒಂದು ವರ್ಷ 2026 ಎಂಡ್ ವರ್ಗು 2026 ಎಂಡ್ ವರ್ಗು ಒಂದು ನೀವು ತಲೆಯಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರೆ, 2026 ಅಲ್ಲಿ ನಾನು ಒಂದು ಜಾಬ್ ಹೊಡಿತೀನಿ, ಲ್ಯಾಂಡ್ ಸರ್ವೇರ್ ಆಫೀಸರ್ ಆಗೇ ಆಗ್ತೀನಿ. ಸೊ ಅಂತ ನೀವು ಫಸ್ಟ್ ತಲೆಗ ಫಿಕ್ಸ್ ಆಗ್ಬೇಕು, ಆಮೇಲೆ ನೀವು ಆಗ್ತೀರಾ. ಫಸ್ಟ್ ನಿಮ್ ತಲೆಗೆ ಫಿಕ್ಸ್ ಇಲ್ಲಪ್ಪ ಅಂತಂದ್ರೆ ಆಗಂತೂ ಬಹಳ ದೂರದ ಮಾತಾಯ್ತು. ಓಕೆನಾ? ಸೊ 2026 ಅಲ್ಲಿ ಪಕ್ಕ ಆಗ್ಬೇಕು, ಪ್ರತಿಯೊಬ್ಬರು ಜಾಬ್ ತಗೋಬೇಕು. ಸೊ ಅದಕ್ಕೆ ಏನೇ ರಿಕ್ವೈರ್ಮೆಂಟ್ ಬೇಕು ನಾನು ನಿಮಗ ಒದಗಿಸ್ತೀನಿ. ಏನಪ್ಪಾ ಅಂತಂದ್ರೆ 2026 ಒಳಗ ಪಕ್ಕ ಆಫೀಸರ್. ಸೊ ಸ್ಕ್ವೇರ್ ಏನಪ್ಪಾ? ಸ್ಕ್ವೇರ್? ಸ್ಕ್ವೇರ್ ಈಸ್ ನಥಿಂಗ್ ಬಟ್ ಒಂದ್ ನಂಬರ್ನ 2 ಸರಿ ಇಂಟು ಮಾಡಿದರೆ, ಸೇಮ್ ನಂಬರ್ ಜೊತೆ ಇಂಟು ಮಾಡಿದ್ರೆ ಅದನ್ನ ಸ್ಕ್ವೇರ್ ಅಂತ. ಓಕೆನಾ? ಸೊ ಸೇಮ್ ನಂಬರ್ನ 2 ಸರಿ ಇಂಟು ಮಾಡ್ಬೇಕು, ಅದನ್ನ ಸ್ಕ್ವೇರ್ ಅಂತಾರೆ. ಸೊ 2 ಅದನ್ನ 2 into 2 ಇದನ್ನ 2 ಸ್ಕ್ವೇರ್ ಅಂತ ಬರ್ತೀವಿ, ಮೇಲ್ಗಡೆ ಬರ್ತೀವಿ 2 ನ. ಓಕೆನಾ? ಅದೇ ನಾವು 3 ಸರಿ ಇಂಟು ಮಾಡಿದ್ರೆ ಅದನ್ನ 2 ಕ್ಯೂಬ್ ಅಂತೀವಿ. ಸೊ 3 is nothing but cube, 2 is nothing but square. 2 ಬರೆದ್ರೆ ಸ್ಕ್ವೇರ್, 3 ಬರೆದ್ರೆ ಕ್ಯೂಬ್. ಸೊ 2 ಸ್ಕ್ವೇರ್. 2 into 2 ಬರೆದ 2 ಸ್ಕ್ವೇರ್ ಬರಿತೀವಿ. 2 into 2 into 2 2 ಕ್ಯೂಬ್ ಬರಿತೀವಿ. ಸೊ ಅದೇ ತರ 2 into 2 into 2 into 2 into 2 into 2 into ಓಕೆನಾ? 2 into 10 ಸರಿ ಅನ್ಕೊಳ್ಳಿ. 1 2 3 4 5 6 7 8 9 10. ಸೊ ಇದನ್ನ ಸಿಂಪಲ್ ಆಗಿ ನಾವು ಬರೆಯೋದಕ್ಕೆ ಏನ್ ಯೂಸ್ ಮಾಡಿದೀವಪ್ಪ ಅಂತಂದ್ರೆ, ಬೇಸ್ ಪವರ್ ಅಂತ ಯೂಸ್ ಮಾಡಿದೀವಿ. ಸೊ ಈ 2 ಏನೈತಲ್ಲ, ಇದು ಯಾವ ನಂಬರ್ ಬರ್ತಿದೀವಿ
ಈ 10 ಏನಾಯ್ತಲ್ಲ ಅದು ಎಷ್ಟು ಸರಿ ಬರ್ದಿದ್ದೀವಿ. ಹೌ ಮೆನಿ ಟೈಮ್ಸ್ ವಿ ಹ್ಯಾವ್ ರಿಟರ್ನ್ ದೀಸ್ ನಂಬರ್, ದಟ್ ಈಸ್ ಪವರ್. ಅಂಡ್ ವಾಟ್ ನಂಬರ್ ಇಟ್ ಈಸ್ ಬೇಸ್. ಸೊ ಇದನ್ನ ಬೇಸ್ ಅಂತ ಹೇಳ್ತೀವಿ, ಇದನ್ನು ಪವರ್ ಅಂತ ಹೇಳ್ತೀವಿ. ಗೊತ್ತಿತ್ತಾ? ಗೊತ್ತಿರಲಿಲ್ಲ, ನೋ ಪ್ರಾಬ್ಲಮ್, ಐ ಆಮ್ ದೇರ್, ನಾಟ್ ವರಿ. ಎಸ್, ಕಮ್. ಸೊ ಯಾವ ನಂಬರ್ನ ಬರಿತೀವಿ ಅದು ಬೇಸ್, ಎಷ್ಟು ಟೈಮ್ ಬರಿತೀವಿ ಅದನ್ನ ಪವರ್ ಅಲ್ಲಿ ಬರ್ತೀವಿ. ಸೊ 10 ಟೈಮ್ಸ್ ಬರ್ತೀವಿ. ಫಾರ್ ಎಕ್ಸಾಂಪಲ್ 3 into 3 into so on into ಎಷ್ಟು ಟೈಮ್ಸ್ ಬರ್ದೀವಪ್ಪ ಅಂತಂದ್ರೆ 100 ಟೈಮ್ಸ್ ಬರ್ದೀವಿ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ಇದನ್ನ ನಾವು ಸಿಂಪಲ್ ಆಗಿ ಏನ್ ಬರೀಬಹುದು, 3 to the power 100. ಸೊ ಈ ತರ ನಾವು ಬರಿಬಹುದು. 3 ಅಂದ್ರೆ ಬೇಸ್, 100 ಅಂದ್ರೆ ಪವರ್. 3 to the base 100 ಈ ತರ ನಾವು ಪ್ರೊನೌನ್ಸ್ ಮಾಡಬಹುದು. 3 to the power of 100. ಓಕೆನಾ? ಎಸ್, ಗೊತ್ತಾಯ್ತಾ? ಸ್ಕ್ವೇರ್ ಅಂದ್ರೆ ಏನು, ಕ್ಯೂಬ್ ಅಂದ್ರೆ ಏನು ಗೊತ್ತಾಯ್ತಾ? ಎಸ್ ಸರ್, ಗೊತ್ತಾಯ್ತು. ನೆಕ್ಸ್ಟ್ ಬರ್ರಿ. ಸೊ 1 to 40 ನಿಮಗೆ ಸ್ಕ್ವೇರ್ ಬರಲೇಬೇಕು. ಎಟ್ ಎನಿ ಕಂಡೀಷನ್ ನಿಮ್ಗೆ ಬರಬೇಕು. ಓಕೆನಾ? ಸೊ 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1. 2 ಸ್ಕ್ವೇರ್ ಅಂದ್ರೆ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 10 ಸ್ಕ್ವೇರ್ 100, 11 ಸ್ಕ್ವೇರ್ 121, 12 ಸ್ಕ್ವೇರ್ 144. ಓಕೆನಾ? 13ನೇ ಸ್ಕ್ವೇರ್ 169. ಸೊ ಈ ತರ ನಿಮಗೆ 40 ಸ್ಕ್ವೇರ್ ತನ ನಿಮಗೆ ಬರಲೇಬೇಕು. ಗೊತ್ತಾಯ್ತಾ? ಮಾಡ್ಲೇಬೇಕು. ಇದು ಹೋಮ್ ವರ್ಕ್, ಡೈಲಿ ಹೋಮ್ ವರ್ಕ್, ನಾಟ್ ಎ ಹೋಮ್ ವರ್ಕ್, ಡೈಲಿ ಹೋಮ್ ವರ್ಕ್. ಸೊ ಬೆಳಗ್ಗೆ ಹೋಗ್ತಿರಲ್ಲ ನೀವು ಸ್ಟಡಿ ಹಾಲಿಗೆ, ಫಸ್ಟ್ ಬರೆಯದೆ ಟೇಬಲ್ಸ್ ಬರಿಬೇಕು 1 to 20, ಆಮೇಲೆ ಸ್ಕ್ವೇರ್ ಬರೀಬೇಕು 1 to 40, ಆಮೇಲೆ ಕ್ಯೂಬ್ ಬರೀಬೇಕು 1 to 20. ಸೊ ಅದಾದ್ಮೇಲೆ ಏನ್ ಇಷ್ಟು ಬರಿಬೇಕಂದ್ರೆ ನಿಮ್ಗೆ ಹಾರ್ಡ್ಲಿ 10 ಮಿನಿಟ್ಸ್ ಸಾಕು. 10 to 15 ಮಿನಿಟ್ಸ್ ಅನ್ಕೊಳ್ಳಿ. 10 to 15 ಮಿನಿಟ್ಸ್ ಅಲ್ಲಿ ನೀವು ಪೂರಾ ಬಡದ್ ಬಿಡ್ತೀರಿ. ಬಟ್ ಅದು ಎಷ್ಟು ಮಟ್ಟಿಗೆ ಯೂಸ್ ಆಗ್ತದ ನಿಮಗೆ ಗೊತ್ತಾಗ್ತದೆ. ಸೊ ನೀವು ಸ್ಕ್ವೇರ್, ಮಗ್ಗಿ, ಕ್ಯೂಬ್ ನನಗೆ ಬರಲ್ಲ ಸರ್, ಇದು ನನಗ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಬರಲ್ಲ ಅಂತಂದ್ರೆ 10 ಸರಿ ಅಲ್ಲ 100 ಸರಿ ಬರೀದ್ರು ಬರ್ತದೆ. ಯಾಕೆ ಬರಲ್ಲ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಓಕೆನಾ? ಸೊ ಸ್ಕ್ವೇರ್ ಗೊತ್ತಾಯ್ತು, ಹೌದಾ? ಸೊ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಎಂಬ ಒಂದು. ಓಕೆನಾ? ಸೊ ಈ ತರ ಸ್ಕ್ವೇರ್ಸ್ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಏನೋ ಹೇಳಿದ್ರಿ ಸರ್, ಬಾರಿ ಸ್ಕ್ವೇರ್ ಟ್ರಿಕ್ ಹೇಳ್ತೀನಿ, ಅದು ಹೇಳ್ತೀನಿ, ಇದು ಹೇಳ್ತೀನಿ ಅಂತ ಬಾರಿ ಹೇಳಿದ್ರಿ. ಎಲ್ಲಾದ್ರೂ ಮತ್ತೆ ಟ್ರಿಕ್ ನಿಮ್ದು? ಜಸ್ಟ್ ವೇಟ್. ಓಕೆನಾ? ಸೊ ನಿಮಗೆ ಟ್ರಿಕ್ ಹೇಳಿ ಕೊಡ್ತೀನಿ, ಇದು ನಾವು ಆಮೇಲೆ ಮಾಡೋಣ. ನಿಮಗೆ ಸ್ಕ್ವೇರ್ ಟ್ರಿಕ್ ಹೇಳಿ ಕೊಡ್ತೀನಿ. ಫಸ್ಟ್, ಇಫ್ ದ ಯೂನಿಟ್ ಡಿಜಿಟ್ ಇಸ್ 5, ಸೊ ಯೂನಿಟ್ ಡಿಜಿಟ್ 5 ಇದ್ರೆ ಅದನ್ನು ಸ್ಕ್ವೇರ್, ಆ ನಂಬರ್ ಸ್ಕ್ವೇರ್ ಯಾವ ತರ ಮಾಡ್ಬೇಕು ಅಂತ ಹೇಳ್ತೀನಿ ನಿಮಗೆ. ಏನಿಲ್ಲ, ಬಹಳ ಸಿಂಪಲ್, ಬಹಳ ಅಂದ್ರೆ ಬಹಳ ಸಿಂಪಲ್. ಸೊ 25 ಸ್ಕ್ವೇರ್ ಐತೆ, ಅದು 25 ಸ್ಕ್ವೇರ್. ಫಸ್ಟ್ ಹಿಂಗ ಗಿಟ ಹೊಡ್ಕೊರಿ. ಓಕೆನಾ? ಸೊ ಇಲ್ಲಿ 2 ಡಿಜಿಟ್ ಬರಿಬೇಕು. ಇಲ್ಲಿ 1, 2, 3, 4 ಎಷ್ಟು ಡಿಜಿಟ್ ಬರೋದು ನಡೀತದೆ. ಬಟ್ ರೈಟ್ ಸೈಡ್ 2 ಡಿಜಿಟ್ ಬರೀಬೇಕು. ಓಕೆನಾ? ರೈಟ್ ಸೈಡ್ 2 ಡಿಜಿಟ್ ಬರೀಬೇಕು. ಅದ್ ಬಿಡ್ರಿ, ಒಂದ್ ಕೆಲಸ ಮಾಡ್ರಿ, ಏನ್ ಮಾಡ್ಬೇಡ್ರಿ, ಒಂದು ಗಿಟ ಎಳೀರಿ. ಸೊ ರೈಟ್ ಸೈಡಿಗೆ 5 ಸ್ಕ್ವೇರ್ ಅಂತ ಬರೀರಿ, ರೈಟ್ ಸೈಡಿಗೆ 5 ಸ್ಕ್ವೇರ್ ಅಂತ ಬರೀರಿ. ಲೆಫ್ಟ್ ಸೈಡಿಗೆ ಏನ್ ಮಾಡ್ರಿ, ಇದೇನ್ ನಂಬರ್ ಇರ್ತದಲ್ಲ, ಇದೇ ನಂಬರ್ ಇರ್ತದಲ್ಲ, ಆ ನಂಬರ್ ಮತ್ತೆ ನೆಕ್ಸ್ಟ್ ನಂಬರ್. ಸೊ 2 ಆದ್ಮೇಲೆ ಏನ್ ಬರ್ತದ, 3 ಬರ್ತದ. ಸೊ 2, 3 2 ನಂಬರ್ ಬರಿಬೇಕು ಇಲ್ಲಿ. ಸೊ 2 ಆದ್ಮೇಲೆ ಏನ್ ಬರ್ತದ, 3 ಬರ್ತದೆ. 2 into 3 ಬರಿಬೇಕು. ಅದೇ 35 ಸ್ಕ್ವೇರ್ ಇದ್ರೆ 3 into 4 ಬರಿಬೇಕು. ಅದೇ 45 ಸ್ಕ್ವೇರ್ ಇದ್ರೆ 4 into 5 ಬರಿಬೇಕು. ಸೊ ರೈಟ್ ಸೈಡ್ ಸೇಮ್ ಇರ್ತದೆ, ಎಲ್ಲದಕ್ಕೂ ಸೇಮೇ, ಬಟ್ ಲೆಫ್ಟ್ ಸೈಡ್ ಚೇಂಜ್ ಆಗ್ತದೆ. 6 ಇದ್ರೆ 6 into 7, 9 ಇದ್ರೆ 9 into 10, 12 ಇದ್ರೆ 12 into 13. ಈ ತರ ಬರಿಬೇಕು ಲೆಫ್ಟ್ ಸೈಡ್. ರೈಟ್ ಸೈಡ್ ಏನು ಬರಿಬೇಕು, 5 ಸ್ಕ್ವೇರ್ ಬರಿಬೇಕು. ಅದು ದಟ್ ಇಸ್ ಕಾನ್ಸ್ಟಂಟ್. 5 ಸ್ಕ್ವೇರ್ is constant. So only you need to write down this. ಸೊ ಏನಾಗುತ್ತೆ, ಸೊ ಲಾಸ್ಟ್ 2 ಡಿಜಿಟ್ 25 ಬರ್ತದೆ. ಓಕೆನಾ? ಇದು ಈ ಒಂದು ನಂಬರ್ ಐತಲ್ಲ 5 ಸ್ಕ್ವೇರ್ ಅಂದ್ರೆ 25. ಸೊ 2 into 3 6. ಸೊ 625 ಆನ್ಸರ್. 25 ಸ್ಕ್ವೇರ್ ಅಂದ್ರೆ 625. ಸಿಂಪಲ್, ವೆರಿ ಸಿಂಪಲ್. ಸೊ ಇಲ್ಲಿ ನೋಡಿ, 5 ಸ್ಕ್ವೇರ್ ರೈಟ್ ಸೈಡ್ ಬರಿಬೇಕು, ಲೆಫ್ಟ್ ಸೈಡ್ 4 into 5 ಬರಿಬೇಕು. 4 ಮತ್ತೆ ಅದು ನೆಕ್ಸ್ಟ್ ನಂಬರ್ 4 into 5. ಸೊ
25, 4 into 5, 20. So 20, 25. Easy, very easy. Yes. So 5 square, 6 into 7. So 25, 6 7 42. So 4725. ದಟ್ ಇಸ್ ನಥಿಂಗ್ ಬಟ್ 65 ಸ್ಕ್ವೇರ್. ಇದು ನೋಡ್ರಿ, ಇವಾಗ ನಿಮಗೆ ಡೇಟಾ ಹಾಕೋದು ಬೇಕಾಗಿಲ್ಲ, ಏನು ಹಾಕೋದು ಬೇಕಾಗಿಲ್ಲ. ನೀವೇ ಬರೇ ಲೈಕ್ ವಿಜುವಲ್ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು ನೀವು. 9 ಟೆನ್ಸ್ 90, 90 25. ಆಯ್ತಾ? ಹೌದಾ? ನೋಡ್ರಿ ಎಷ್ಟು ಸಿಂಪಲ್ ಆದ್ ನೋಡ್ರಿ. ಫಸ್ಟ್ ನೀವು ಕಲೆವತಿಗೆ ಅಷ್ಟೇ ಡಿಫಿಕಲ್ಟ್, ಬಟ್ ಒನ್ಸ್ ನೀವು ಕಲ್ತ ಮೇಲೆ ಏನು ಟ್ರಿಕ್ ಕಲ್ತಿರಲ್ಲ, ಆ ಟ್ರಿಕ್ ಕಲ್ತ ಮೇಲೆ ನಿಮಗೆ ವೆರಿ ಈಸಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಸೊ ನೋಡ್ರಿ, 12 13 ಎಷ್ಟು? ಎಸ್ ಕಮಾನ್, 12 13 ನೀವು ಯಾವ ತರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ? 12 13 12 10 120, 120 ಪ್ಲಸ್ 36 156. ಸೊ 156 25. ಆನ್ಸರ್ ಇಸ್ 125 ಸ್ಕ್ವಯರ್. ಈ ತರ ನೀವು ಯಾವುದೇ ಸ್ಕ್ವಯರ್ ಮಾಡಬಹುದು. ಓಕೆನಾ? ಥೀಟಾ 55 555 ಹೋಲ್ ಸ್ಕ್ವೇರ್ ಮಾಡ್ರಿ. 25 55 ಇಂಟು 56 ಮಾಡ್ಬೇಕು. ಅದನ್ನ ಬರೀಬೇಕು. ಖತಮ್, ಸಿಂಪಲ್. ಸೊ ಇದನ್ನ ಯಾವ ತರ ಮಾಡ್ಬೇಕು ಅಂತ ಅದನ್ನ ಹೇಳ್ಕೊಡ್ತೀನಿ, ಕಲಿಕೊಡ್ಸ್ಬೇಕು. ಸೊ ಯಾವ ಮಲ್ಟಿಪ್ಲಿಕೇಶನ್ 3 ಇದ್ರೆ, ಮಲ್ಟಿಪ್ಲಿಕೇಶನ್ 11 ಇದ್ರೆ, ಇಂಟು 9 ಇದ್ರೆ, ಇಂಟು 5 ಇದ್ರೆ, ಇಂಟು 2 ಇದ್ರೆ, ಯಾವ ತರ ಶಾರ್ಟ್ ಆಗಿ ಮಲ್ಟಿಪ್ಲೈ ಮಾಡಬೇಕು ಟ್ರಿಕ್ ಅಂತ ಹೇಳ್ಕೊಡ್ತೀನಿ. ಓಕೆನಾ? ಹೇಳಬಿಡ್ತೀನಿ ಮತ್ತೆ. ಸೊ ಇವಾಗ ನೋಡ್ರಿ, ಫಾರ್ ಎಕ್ಸಾಂಪಲ್ 130 ಇದು ಡಿವೈಡ್ ಬೈ 5 ಇದೆ ಅಂತ ಅನ್ಕೋರಿ. ಯಾವುದೇ ಒಂದು ನಂಬರ್ ಆದ ಡಿವೈಡ್ ಬೈ 5 ಮಾಡ್ಬೇಕು ಇದಕ್ಕೆ. ಸೊ ಡಿವೈಡ್ ಬೈ 5 ಮಾಡ್ಬೇಕಂದ್ರೆ 130 ಡಿವೈಡ್ ಬೈ 5. 5 1 5, ಸಾರಿ 5 2 10, 3 ಉಳಿತು, 5 6. ಸೊ 26 ಬಂತು. ಹೌದಾ? ಎಸ್ ಸರ್, ಇದು ನಮಗೆ ಮುಂಚೆ ಗೊತ್ತಿತ್ತಲ್ಲ ಸರ್. ಅದು ಬೇಡ, ನಾ ಹೇಳ್ತೀನಿ ಟ್ರಿಕ್. ಇವಾಗ ನೋಡ್ರಿ, ಸೊ ಏನು ಮಾಡಬೇಡ್ರಿ, ಯಾವಾಗ ಡಿವೈಡ್ ಬೈ 5 ಇರ್ತಲ್ಲ, ಡಿವೈಡೆಡ್ ಬೈ 5 ಇತ್ತು ಅನ್ಕೋರಿ, ಡಿವೈಡೆಡ್ ಬೈ 5 ಇತ್ತು ಅನ್ಕೋರಿ, ನಂಬರ್ ಏನಿರುತ್ತಲ್ಲ ಅದನ್ನ ಡಬಲ್ ಮಾಡಬೇಕು, 0 ತೆಗಿಬೇಕು. ನಂಬರ್ನ ಡಬಲ್ ಮಾಡಬೇಕು, 0 ತೆಗಿಬೇಕು. ನಂಬರ್ನ ಡಬಲ್ ಮಾಡಬೇಕು, 0 ತೆಗಿಬೇಕು. 0 ತೆಗಿಬೇಕು, ನಂಬರ್ನ ಡಬಲ್ ಮಾಡೋಕೆ 26. ಖತಮ್, ಸೀದಾ ಆನ್ಸರ್ ಠಕ್ ಅನ್ಬಡ್ಕೋ ಸೀದಾ. ಇಲ್ಲಿ ನೋಡ್ರಿ, 0 ಇಲ್ಲಪ್ಪ, ಫಾರ್ ಎಕ್ಸಾಂಪಲ್ 0 ಇರ್ಲಾರ್ದು ಬೇಡ, 0 ಇದ್ದು ತಗೋತೀನಿ. ಸೊ ಇದು ಡಿವೈಡ್ ಬೈ 5 ಮಾಡ್ಬೇಕು. ಸೊ ಡಿವೈಡ್ ಬೈ 5 ಮಾಡ್ಬೇಕಂದ್ರೆ ಏನ್ ಮಾಡಬಾರ್ದು, ಈ 0ನ ಇಗ್ನೋರ್, ಒಂದು ನಂಬರ್ 0ನ ಇಗ್ನೋರ್ 0 ಇದ್ರೆ 0ನ ಇಗ್ನೋರ್ ಮಾಡ್ಬೇಕು, 0 ಇರ್ಲಿಲ್ಲ ಅಂದ್ರೆ ಪಾಯಿಂಟ್ ಇಡಬೇಕು. ಅದ ಹೆಂಗಂತ ಹೇಳ್ತೀನಿ. ಸೊ 1 0ನ ಇಗ್ನೋರ್ ಮಾಡ್ರಿ, ಅಂದ್ರೆ ಒಂದ್ ನಂಬರ್ನ ಇಗ್ನೋರ್ ಮಾಡ್ಬೇಕು, ಮಿಕ್ಕಿದ ನಂಬರ್ ಐತಲ್ಲ ಅದನ್ನ ಡಬಲ್ ಮಾಡ್ಬೇಕು. 42 ಆನ್ಸರ್. ಖತಮ್. ನೋಡ್ರಿ, ನೋಡ್ರಿ, 5 1 5 4 5 2 42 ಬಂತ. ಎಸ್ ಸರ್. ಫಾರ್ ಎಕ್ಸಾಂಪಲ್ 122 ಇತ್ತು ಅನ್ಕೋರಿ, 122 ಡಿವೈಡ್ ಬೈ 5 ಇತ್ತಪ್ಪ. ಯಾವ ತರ ಮಾಡ್ತೀರಿ? 0 ಇಲ್ಲ ಇಲ್ಲಿ, 0 ಇಲ್ಲಪ್ಪ ಅಂತಂದ್ರೆ ಪಾಯಿಂಟ್ ಹಾಕೋಬೇಕು ಇಲ್ಲಿ. 0 ಇಲ್ಲ ಅಂದ್ರೆ ಪಾಯಿಂಟ್ ಹಾಕೋಬೇಕು, 0 ಇದ್ರೆ 0 ಇಗ್ನೋರ್ ಮಾಡಿಡ್ಬೇಕು. ಸೊ 0 ಇಲ್ಲ ಅಂದ್ರೆ ಪಾಯಿಂಟ್ ಹಾಕೋಬೇಕು ಇಲ್ಲಿ. ಸೊ ಪಾಯಿಂಟ್ ಹಾಕಿ ಏನ್ ಮಾಡ್ಬೇಕು, ಡಬಲ್ ಮಾಡ್ಬೇಕು. ಡಬಲ್ ಮಾಡಿದ್ರೆ ಏನಾಯ್ತು, 244 ಮಾಡ್ಬೇಕು. ದಿಸ್ ಇಸ್ ದ ಆನ್ಸರ್. ಫಾರ್ ಎಕ್ಸಾಂಪಲ್ 145 ಅನ್ಕೊಡ್ರಿ, 140 ಇತ್ತಪ್ಪ, 145 ಇತ್ತಪ್ಪ, ಡಿವೈಡ್ ಬೈ 5 ಮಾಡ್ಬೇಕು. ಏನ್ ಮಾಡ್ಬೇಕು, ಪಾಯಿಂಟ್ ಹಾಕೋಬೇಕು, ಡಬಲ್ ಮಾಡ್ಬೇಕು, ಪಾಯಿಂಟ್ ಹಾಕೋಬೇಕು, ಡಬಲ್ ಮಾಡ್ಬೇಕು, ಪಾಯಿಂಟ್ ಹಾಕೋಬೇಕು, ಡಬಲ್ ಮಾಡ್ಬೇಕು. ಸೊ ಇಲ್ಲೂ ನಾವು ಅದೇ ಮಾಡ್ತೀವಿ. 130 ಆಯ್ತಲ್ಲ, ಪಾಯಿಂಟ್ ಹಾಕೋಬೇಕು, ಡಬಲ್ ಮಾಡ್ಬೇಕು, 26.0. ಅದಕ್ಕೆ ನಾವು 0 ಇಗ್ನೋರ್ ಮಾಡ್ತೀವಿ. ಸೊ ನಿಮಗ 0 ಇಗ್ನೋರ್ ಮಾಡೋದ ತಲೆಬ್ಯಾನಿ ಬೇಡಪ್ಪ ಅಂತಂದ್ರೆ ಪಾಯಿಂಟ್ ಹಾಕೋಬೇಕು, ಡಬಲ್ ಮಾಡ್ಬೇಕು. ಡಿವೈಡ್ ಬೈ 5 ಇತ್ತಪ್ಪ ಅಂತಂದ್ರೆ ಪಾಯಿಂಟ್ ಹಾಕೋಬೇಕು, ಡಬಲ್ ಮಾಡ್ಬೇಕು. ಸಿಂಪಲ್ ಟ್ರಿಕ್. ಸೊ 19 ಸಿಂಪಲ್. ಸೊ ಈ ತರ ಡಿವೈಡ್ ಬೈ 5ನ ನೀವು ಡಿವೈಡ್ ಬೈ 5 ಮಾಡಬಹುದು. ಸೊ ನಿಮಗ ಮಲ್ಟಿಪ್ಲಿಕೇಶನ್ ಆಫ್ 11, ಯಾವುದೇ ಒಂದು ನಂಬರ್ನ 11 ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಅನ್ಕೋರಿ. ಫಾರ್ ಎಕ್ಸಾಂಪಲ್ 234 ಇಂಟು 11. ಸೊ ನೀವು ಯಾವ ತರ ಮಾಡ್ತೀರಿ, 234 ಇಂಟು 11 ಇಂಟು 1 4 4, 1 3 3, 1 2 2, ಪ್ಲಸ್ 1 4 4, 1 3 3, 1 2 2. ಆಡ್ ಮಾಡ್ರಿ, 4 7 5 2. ಇದು
ಮಾಡಬಾರ್ದು. ಇದು ಮಾಡಿದರೆ ಆಫೀಸರ್ ಆಗಲ್ಲ ನೀವು. ಯಾವ ಥರ ಮಾಡ್ಬೇಕಪ್ಪ ಅಂತಂದ್ರೆ ಏನು ಮಾಡಬಾರ್ದು. ಲಾಸ್ಟ್ ನಂಬರ್ ಐತಲ್ಲ, ಲಾಸ್ಟ್ ನಂಬರ್ ಬರಿಬೇಕು. ಸೊ ಆಮೇಲೆ ಈ ನಂಬರಿಂದ ಆ್ಯಡ್ ಮಾಡ್ಕೊತ ಹೋಗ್ಬೇಕು. 4 + 3 7, 3 + 2 5 ಮತ್ತೆ ಲಾಸ್ಟ್ ನಂಬರ್ ಇಟ್ಟು ಬಿಡ್ಬೇಕು. ಬಂತ ಆನ್ಸರ್? ಎಸ್ ಸರ್. 5 2 1 3 6 ಮಲ್ಟಿಪ್ಲೈ ಬೈ 11. ನೋಡ್ರಿ ಮಾಡ್ತೀನಿ ನೋಡ್ರಿ. 6 ಲಾಸ್ಟ್ ನಂಬರ್ ಇಟ್ಕೊಂಡೆ. ಸೊ 6 + 3 9, 3 + 1 4, 1 + 2 3, 2 + 5 7 ಮತ್ತೆ ನಂಬರ್ ಇಡುವ 5. ದಿಸ್ ಇಸ್ ದ ಆನ್ಸರ್. ಫಾರ್ ಎಕ್ಸಾಂಪಲ್ ಕೈಯಲ್ಲಿ ಕೊಡೋದು ಬರ್ತದೆ. ಕೈಯಲ್ಲಿ ಕೊಡೋದು ಹೆಂಗಪ್ಪ ಅಂತಂದ್ರೆ 5 2 1 3 ಅಕಸ್ಮಾತ್ ಇಲ್ಲಿ 9 ಅಂತ ಅನ್ಕೋರಿ. ಸೊ ಇವಾಗ ಏನಾಗ್ತದ, ಈ 9 ಇಲ್ಲಿ ಬರಿತೀರಿ, 9 ಇಲ್ಲಿ ಬರಿತೀರಿ, ಹೌದಾ? ಸೊ ಒಂದೊಂದು ಡಿಜಿಟ್ ಬರ್ಕೊತ ಹೋಗ್ಬೇಕು. ಎರಡೆರಡು ಡಿಜಿಟ್ ಬರಿಬಾರ್ದು, ಒಂದೊಂದು ಡಿಜಿಟ್ ಬರಿಬೇಕು. ಸೊ 9 + 3 12 ಬಂತು. 12 ಬರಿಬಾರ್ದು, 2 ಅಷ್ಟೇ ಬರಿಬೇಕು. 12 ಬರಿಬಾರ್ದು, 12 ಬರಿಬಾರ್ದು. ರೈಟ್ ಸೈಡ್ ಯೂನಿಟ್ ಡಿಜಿಟ್ ಏನಿರ್ತಲ್ಲ ಅದೊಂದೇ ಬರಿಬೇಕು. ಇನ್ನೊಂದು ಕೈಲೇ ಕೊಟ್ಕೋಬೋದು. ಸೊ ನೆಕ್ಸ್ಟ್ 3 1 4 4ಗೆ ಇದು ಆ್ಯಡ್ ಮಾಡ್ಬೇಕು. 5 1 + 2 3, 2 + 5 7. ಸೊ ಈ ಥರ ಮಾಡಬೇಕು. 5 ಮಿಸ್ ಮಾಡಿದ್ದೆ. ಸೊ 5 ಈ ಥರ ನೀವು ಮಲ್ಟಿಪ್ಲಿಕೇಶನ್ ಆಫ್ 11 ಮಾಡ್ಬೋದು. ಸೊ ಅದೇ ಥರ ಮಲ್ಟಿಪ್ಲಿಕೇಶನ್ ಆಫ್ 9 ಒಂದು ನಂಬರ್ ಕೊಡ್ತಾರೆ ನಿಮಗೆ. ಒಂದು ನಂಬರ್ ಕೊಡ್ತಾರೆ 1 2 3 4 5 6 ಫಾರ್ ಎಕ್ಸಾಂಪಲ್ 1 2 3 4 5 ಬೇಡ, 81. ಸೊ 81 9 ಡಿವೈಡ್ ಆಗುತ್ತೋ ಇಲ್ವಾ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಇದನ್ನ 81 ಅನ್ನೋದು ಚಿಕ್ಕ ಸಂಖ್ಯೆ, ಸೊ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು. ಸೊ ಅದೇ ದೊಡ್ಡ ಸಂಖ್ಯೆ ಇದ್ರೆ ಹೇಳಕ್ಕಾಗಲ್ಲ. ಸೊ ಯಾವ ಥರ ಹೇಳ್ಬೇಕಪ್ಪ ಅಂತಂದ್ರೆ 9 ಇಗ್ನೋರ್ ಮಾಡ್ಕೊತ ಹೋಗ್ಬೇಕು. 9 ಇಗ್ನೋರ್ ಮಾಡ್ಕೊತ ಹೋಗ್ಬೇಕು. ಸೊ 8 + 1 9 ಇಗ್ನೋರ್ ಕ್ಯಾನ್ಸಲ್ ಹೊಡ್ಕೊತ ಹೋಗ್ಬೇಕು. ಸೊ ಫಾರ್ ಎಕ್ಸಾಂಪಲ್ ಇದೇ ನಂಬರ್ ತಗೊಳ್ರಿ, ಇದೇ ನಂಬರ್ ತಗೋರಿ ಇಲ್ಲಿ 2 5 7 4. ಇದು 9 ಡಿವೈಡ್ ಆಗುತ್ತೋ ಇಲ್ಲೋ ಅಂತ ನಾವು ಚೆಕ್ ಮಾಡ್ಬೇಕು. ಸೊ ಈ ಥರ ನೀವು ಮಾಡ್ತಿದ್ರಿ, ಹೌದಿಲ್ಲ? 9 2 18 18 ಆದ್ರೆ 7 9 9 8 72 5 9 6 54. ಸೊ ಇದು ಡಿವೈಡ್ ಆಗುತ್ತೆ, ಹೌದಾ? ಸೊ ಡಿವೈಡ್ ಆಗ್ತದ ಆಗಲ್ಲ ಅಷ್ಟೇ ಕೇಳಾಗತ್ತ. ನಾವು ಇಷ್ಟು ಮಾಡಿದ್ರಿ, ಸೊ ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ. 2 5 7 4 2 5 7 4 9 9 ಎಡಿಷನ್ ಮಾಡ್ಕೊತ ಡಿವೈಡ್ ಕ್ಯಾನ್ಸಲ್ ಮಾಡ್ಕೊತ ಹೋಗ್ಬೇಕು. 5 9 9 ಆಯ್ತಾ? 5 4 9 ಆಯ್ತು, ಕ್ಯಾನ್ಸಲ್ ಮಾಡಬೇಕು. 1 7 9 ಆಯ್ತು, ಕ್ಯಾನ್ಸಲ್ ಆಯ್ತು. ಎಲ್ಲ ಕ್ಯಾನ್ಸಲ್ ಆಯ್ತು ಅನ್ಕೋರಿ. ಎಲ್ಲ ಕ್ಯಾನ್ಸಲ್ ಆಯ್ತು, ಏನು ಉಳಿಲಿಲ್ಲ ಅಂದ್ರೆ ಅದು 9 ಡಿವೈಡ್ ಆಗ್ತದೆ. ಉಳಿತಪ್ಪ ಅಂತ 9 ಡಿವೈಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಇದು 5 7 3 5 2 9. ಓಕೆನಾ? ಸೊ 9 9 5 5 10 10 1 ಉಳಿತು, ಹೌದಿಲ್ಲ? 1 ಉಳಿತು, ಯಾಕಂದ್ರೆ ಇದು 10 ಅಲ್ಲ, ನಾವು 9 ಕ್ಯಾನ್ಸಲ್ ಮಾಡಬೇಕು. ಸೊ 1 ಉಳಿತು. 3 1 4. ಸೊ ಯೂನಿಟ್ ಡಿಜಿಟ್ ಅಂತಾರೆ ಇದಕ್ಕೆ. ಸಾರಿ, ಯೂನಿಟ್ ಡಿಜಿಟಲ್ ಸಮ್ ಅಂತ ಹೇಳ್ತಾರೆ ಇದಕ್ಕೆ. ಈ ತರ ಕ್ಯಾನ್ಸಲ್ ಮಾಡೋದಕ್ಕೆ ಡಿಜಿಟಲ್ ಸಮ್ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳ್ಕೊಡ್ತೀನಿ. ಸೊ 1 3 1 4 ಆಯ್ತು. ಸೊ ಡಿಜಿಟಲ್ ಸಮ್ ಇಸ್ 4. ಡಿಜಿಟಲ್ ಸಮ್ 4 ಇದ್ರೆ ಡಿಜಿಟಲ್ ಸಮ್ 0 ಇತ್ತು ಅನ್ಕೋರಿ, ಅದು 9 ಡಿವೈಡ್ ಆಗ್ತದೆ. ಡಿಜಿಟಲ್ ಸಮ್ 4 ಇರಲಿಲ್ಲ, ಬೇರೆದು ಬಂತಂದ್ರೆ ಅದು 9 ಡಿವೈಡ್ ಆಗಲ್ಲ. ಓಕೆನಾ? ಸಿಂಪಲ್. ಸೊ ಇದು ಮಲ್ಟಿಪ್ಲಿಕೇಶನ್ ಆಫ್ 3 ಈ ತರ ಮಾಡ್ಬೇಕಂತ. ಸೊ ಏನೇನು ಹೇಳಿದೆ ನಿಮಗೆ? ಕಮ್ ಆನ್, ವಿ ವಿಲ್ ರಿವೈಸ್. ಸೊ ನಿಮ್ಗೆ ಹೇಳಿದೆ ಟೇಬಲ್ಸ್ ಬರಬೇಕು 1 to 20, ಆಮೇಲೆ ಸ್ಕ್ವೇರ್ಸ್ ಬರಬೇಕು 1 to 40, ಆಮೇಲೆ ಕ್ಯೂಬ್ಸ್ ಬರಬೇಕು 1 to 20. ಇದನ್ನ ಸ್ಕ್ವೇರ್ ಅಂದ್ರೆ ಏನು, ಕ್ಯೂಬ್ ಅಂದ್ರೆ ಏನು, ಯಾವ ತರ ಬರಿತೀವಿ, 2 × 2 × 2 100 ಟೈಮ್ಸ್ ಇದ್ರೆ ಯಾವ ತರ ಬರಿತೀವಿ ಅದೆಲ್ಲ ನೋಡಿದೆವು. ಬೇಸ್ ಅಂದ್ರೆ ಏನು, ಪವರ್ ಅಂದ್ರೆ ಏನು ಅಂತ ನೋಡಿದೆವು. ಓಕೆನಾ? ಸೊ ಸ್ಕ್ವೇರ್ ನಂಬರ್ಸ್ನ ನಾವು ಯಾವ ತರ ಬರಿತೀವಿ ಅಂತ ನೋಡಿದೆವು, ಹೌದಾ? ಸೊ 1 to 10, 11 to 20. ಸೊ ಬೇಸಿಕಲಿ 1 to 40 ಸ್ಕ್ವೇರ್ಸ್ ನಾವು ಬಯಾಟ್ ಮಾಡ್ಬೇಕು, ಪಕ್ಕ ಬಯಾಟ್ ಮಾಡ್ಬೇಕು, ಮಾಡ್ಲಿಕ್ಕೆ ನಡೆಯಲ್ಲ. ನೆಕ್ಸ್ಟ್ ಏನ್ ನೋಡಿದ್ವಿ ನಾವು? ನೆಕ್ಸ್ಟ್ ಯೂನಿಟ್ ಡಿಜಿಟ್ 5 ಇತ್ತಪ್ಪ ಅಂತಂದ್ರೆ, ಯಾವುದೇ ಒಂದು ಸ್ಕ್ವೇರ್ ನಂಬರ್ ಅದ ಅದ್ರದ್ದು ಯೂನಿಟ್ ಡಿಜಿಟ್ 5 ಇತ್ತು ಅನ್ಕೋರಿ. ಯೂನಿಟ್ ಡಿಜಿಟ್ ಅಂದ್ರೆ ಇದು
ಯೂನಿಟ್ ಡಿಜಿಟ್ ಅಂದ್ರೆ ಇದು ಲಾಸ್ಟ್ ಡಿಜಿಟ್ ನ ಏನಂತೀವಿ ನಾವು ಯೂನಿಟ್ ಡಿಜಿಟ್ ಅಂತ ಹೇಳ್ತೀವಿ. ಲಾಸ್ಟ್ ಡಿಜಿಟ್ ಯೂನಿಟ್ ಡಿಜಿಟ್ ಅಂತ ಹೇಳ್ತೀವಿ. 5 5 5 5 5. ಸೊ ಇಲ್ಲಿ 5 ಇದು 5 ಇದು 5 ಇದು ಯೂನಿಟ್ ಡಿಜಿಟ್ 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 ಆ ತರ. ಓಕೆನಾ? ಸೊ ಯೂನಿಟ್ ಡಿಜಿಟ್ 5 ಇದ್ರೆ ಯಾವ ತರ ಮಾಡಬೇಕು, ಸಿಂಪಲ್ ಆಗಿ ಮಾಡ್ಬೋದು ನಾವು. ಸ್ಕ್ವೇರ್ ಯಾವ ತರ ಮಾಡಬೇಕು ಅಂತ ನೋಡಿದೆವು. ಸೊ ಏನ್ ಮಾಡ್ಬೇಕು, ಯೂನಿಟ್ ಡಿಜಿಟ್ 5 ಇದ್ರೆ 25 ಲಾಸ್ಟ್ 5 ಸ್ಕ್ವೇರ್ ಬರೀಬೇಕು. ಲೆಫ್ಟ್ ಸೈಡ್ ಏನ್ ಬರೀಬೇಕು, ಯಾವ ನಂಬರ್ ಇರುತ್ತಲ್ಲ ಆ ನಂಬರ್ ಇಂದ ನೆಕ್ಸ್ಟ್ ನಂಬರಿಗೆ ಇಂಟು ಮಾಡ್ಬೇಕು. ಸೊ 2 ಇದ್ರೆ 2 ಇಂಟು 3 ಮಾಡ್ಬೇಕು, 4 ಇದ್ರೆ 4 ಇಂಟು 5 ಮಾಡ್ಬೇಕು, 6 ಇದ್ರೆ 6 ಇಂಟು 7 ಮಾಡ್ಬೇಕು, 9 ಇದ್ರೆ 9 ಇಂಟು 10 ಮಾಡ್ಬೇಕು, 12 ಇದ್ರೆ 12 ಇಂಟು 13 ಮಾಡ್ಬೇಕು. ಸೊ ಆ ತರ ನಾವು ಮಲ್ಟಿಪ್ಲಿಕೇಶನ್ ಸ್ಕ್ವೇರ್ಸ್ ಆಫ್ ನಂಬರ್ಸ್ ವಿಚ್ ಹ್ಯಾಸ್ ಯೂನಿಟ್ ಡಿಜಿಟ್ 5. ಸೊ ಅದನ್ನು ನೋಡಿದೆವು ನಾವು. ಸೊ ಡಿವೈಡ್ ಬೈ 5 ಯಾವ ತರ ಈಸಿಯಾಗಿ ಮಾಡ್ಬೋದು ಅಂತ ನೋಡಿದೆವು. ಡಿವೈಡ್ ಬೈ 5 ಇದ್ರೆ ಏನ್ ಮಾಡ್ಬೇಕು, ಒಂದು ಪಾಯಿಂಟ್ ಲೆಫ್ಟ್ ಸೈಡ್ ಇಟ್ಕೋಬೇಕು, ಒಂದು ಯೂನಿಟ್ ಡಿಜಿಟ್ ಆದ್ಮೇಲೆ ಒಂದು ಪಾಯಿಂಟ್ ಇಡಬೇಕು, ಅದನ್ನ ಡಬಲ್ ಮಾಡಬೇಕು. ಒಂದು ಪಾಯಿಂಟ್ ಇಡಬೇಕು, ಡಬಲ್ ಮಾಡಬೇಕು. ಸೊ ಒಂದು ಪಾಯಿಂಟ್ ಇಡಬೇಕು, ಡಬಲ್ ಮಾಡಬೇಕು. ಸೊ ಒಂದು ಪಾಯಿಂಟ್ ಇಡಬೇಕು, ಡಬಲ್ ಮಾಡಬೇಕು. ಸಿಂಪಲ್. ಸೊ ಡಿವೈಡ್ ಬೈ ಮಲ್ಟಿಪ್ಲಿಕೇಶನ್ ಬೈ 11 ಇದ್ರೆ ಏನ್ ಮಾಡ್ಬೇಕು, ಲಾಸ್ಟ್ ನಂಬರ್ ಬರೀಬೇಕು, ಆಮೇಲೆ ಒಂದು ಆಡ್ ಮಾಡ್ಕೊತ ಹೋಗ್ಬೇಕು, ಮತ್ತೆ ಲಾಸ್ಟ್ ನಂಬರ್ ಬರೀಬೇಕು. ಸಿಂಪಲ್. ಸೊ ಡಿವೈಡ್ ಬೈ 9 ಇದ್ರೆ ಏನ್ ಮಾಡ್ಬೇಕು, ಡಿಜಿಟಲ್ ಸಮ್ ಫೈಂಡ್ ಔಟ್ ಮಾಡ್ಬೇಕು. ಡಿಜಿಟಲ್ ಸಮ್ ಅಂದ್ರೆ ಸಮ್ ಆಫ್ ಆಲ್ ಡಿಜಿಟ್ಸ್. ಸೊ ಸಮ್ ಆಫ್ ಆಲ್ ಡಿಜಿಟ್ಸ್ ಮಾಡ್ಬೋದು, 9 ಇಗ್ನೋರ್ ಮಾಡ್ಬೋದು. ಸೊ ಅದು ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಓಕೆನಾ? ಗೊತ್ತಾಯ್ತಾ? ಎಸ್ ಸರ್. ಏನಿಲ್ಲ, ಇಲ್ಲಿ ನೋಡ್ರಿ ನೋಟು ಬರ್ಕೊಳ್ಳಿ. ಏನಪ್ಪ ನೋಟು ಏನ್ ಬರ್ಬೋದು ಸರ್? ಸೊ ಇಫ್ ಎ ನಂಬರ್ ಎಂಡ್ಸ್ ವಿತ್ 2 3 7 8 ಇಟ್ ಕೆನಾಟ್ ಬಿ ಎ ಪರ್ಫೆಕ್ಟ್ ಸ್ಕ್ವಯರ್. ಸೊ ಯಾವುದೇ ಒಂದು ನಂಬರ್ ಲಾಸ್ಟಿಗೆ ಯೂನಿಟ್ ಡಿಜಿಟ್ ಏನಿರುತ್ತಲ್ಲ ಅದು 2 3 7 8 ಆಗಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಲ್ಲ, ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಈ 2 ಏನು 2 3 7 8 ಈ ನಂಬರ್ಸ್ ಇದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಕ್ಕೆ ಚಾನ್ಸ್ ಇಲ್ಲ. ನೋಡ್ರಿ ಎಲ್ಲಾದ್ರೂ ಯೂನಿಟ್ ಡಿಜಿಟ್ ಅಲ್ಲಿ 2 ಈ ನಂಬರ್ಸ್ ಅವೇನ್ ನೋಡ್ರಿ, 2 3 7 8 ಅಂತ ನೋಡ್ರಿ. 9 4 1 0 1 4 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಇದು ಪರ್ಫೆಕ್ಟ್ ಸ್ಕ್ವೇರ್ ವ್ಯಾಲ್ಯೂಸ್. ಇದು ಪರ್ಫೆಕ್ಟ್ ಸ್ಕ್ವೇರ್ ವ್ಯಾಲ್ಯೂಸ್. ಸ್ಕ್ವೇರ್ ಆಫ್ ನಂಬರ್ ಈಸ್ ನಥಿಂಗ್ ಬಟ್ ಪರ್ಫೆಕ್ಟ್ ಸ್ಕ್ವೇರ್. ಸೊ ಈ ನಂಬರ್ಸ್ ಅಲ್ಲಿ ಇದೇ ಯೂನಿಟ್ ಡಿಜಿಟ್ ನ ಟಿಕ್ ಮಾಡ್ತೀನಲ್ಲ ಆ ನಂಬರ್ ಅಲ್ಲಿ ಈ ನಂಬರ್ಸ್ ಇದಾವೆ ನೋಡ್ರಿ. ಸೊ ಈ ನಂಬರ್ ನಿಮಗೆ ಚಾನ್ಸೇ ಇಲ್ಲ, ಯಾಕಂದ್ರೆ ಆ ನಂಬರ್ ಬಂದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಕ್ಕೆ ಚಾನ್ಸೇ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ ಕ್ವಶನ್ ಒಳಗೆ ಕೇಳ್ತಾರೆ 4 3 4 1 2. ಸೊ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಕ್ಕೆ ಚಾನ್ಸ್ ಆದ ಇಲ್ಲ, ಅಂದ್ರೆ ಇದು ಯಾವ್ದಾದ್ರು ಒಂದು ನಂಬರ್ದು ಸ್ಕ್ವೇರ್ ಆದೇನಪ್ಪ ಅಂತ ಅವರು ಕ್ವಶನ್ ಒಳಗೆ ಕೇಳ್ತಾರೆ. ಸೊ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು ಯೂನಿಟ್ ಡಿಜಿಟ್ 2 ಇದ್ರೆ ಏನು ಇದು ಸ್ಕ್ವೇರ್ ಆಗಕ್ಕೆ ಚಾನ್ಸೇ ಇಲ್ಲ. ಏನೇ ಮಾಡ್ಲಿ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಕ್ಕೆ ಚಾನ್ಸೇ ಇಲ್ಲ. ಓಕೆನಾ? ಸೊ ಆ ಥರನು ಒಂದೇ ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಬಹುದು. ಸೊ ಇದು ಭಾರಿ ಇಂಪಾರ್ಟೆಂಟ್. ಸೊ 2 3 7 8 2 3 7 8 2 3 2ಗೆ ಎಷ್ಟು ಆಡ್ ಮಾಡಿದ್ರೆ 10 ಆಗುತ್ತೆ, 8 ಆಡ್ ಮಾಡಿದ್ರೆ 10 ಆಗುತ್ತೆ. 3ಗೆ ಎಷ್ಟು ಮಾಡಿದ್ರೆ 10 ಆಗುತ್ತೆ, 7. ಸೊ 2 3 7 8 ನಮ್ಮ ನಂಬರ್ ಇವಾಗ ನೆನಪಿರ್ತದ, ಮುಂಚೆ ನೆನಪಿರ್ತಿರ್ಲಿಲ್ಲ, ಇವಾಗ ನೆನಪಿರ್ತದ? ಹೌದು ಸರ್. 2 3 10 ಆಗ್ಬೇಕು. 10 ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, 2ಗೆ ಎಷ್ಟು ಆಡ್ ಮಾಡ್ಬೇಕು, 8 ಆಡ್ ಮಾಡ್ಬೇಕು. 3ಗೆ 10 ಆಗ್ಬೇಕಂದ್ರೆ ಎಷ್ಟು ಮಾಡ್ಬೇಕು, 7 ಮಾಡ್ಬೇಕು. ಹೌದಾ? 2 3 7 8 2 3 7 8 ಬಂದ್ರೆ ಏನು 2 3 7 8 ಬಂದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗಕ್ ಚಾನ್ಸ್ ಇಲ್ಲ. ಓಕೆನಾ? ಸೊ ಇದು ಬಿಟ್ಟು ಯಾವ್ಯಾವ ನಂಬರ್ ಐತೆ, 1 2 3 4 5 6 7 8 9 0. ಸೊ ಲಾಸ್ಟಿಗೆ ಇದೇ ಡಿಜಿಟ್ ಬರ್ಬೇಕಾ? ಡಿಜಿಟ್ಸ್ ಎಷ್ಟಿದಾವ? ಡಿಜಿಟ್ಸ್ 0 to 9. ಹೌದಾ? ಸೊ ಯಾವುದೇ ನಂಬರ್ ಬರಬೇಕಂದ್ರೆ 0 to 9 ಯೂಸ್ ಮಾಡಿನೇ ಬರಿಬೇಕಾ ನೀವು? ಹೌದು ಸರ್. ಸೊ 1 to 0. ಸೊ 2 ಇದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗಲ್ಲ, 3 ಇದ್ರೆ ಆಗಲ್ಲ, 8 ಇದ್ರೆ ಆಗಲ್ಲ, 9 ಇದ್ರೆ ಆಗ್ತದ. ಏನಿದ್ರೆ ಆಗ್ತದ? 1 ಇದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಆಗ್ತದ, 4 ಇದ್ರೆ ಆಗ್ತದ, 5 ಇದ್ರೆ ಆಗ್ತದ, 6 ಇದ್ರೆ ಆಗ್ತದ, 9 ಇದ್ರೆ ಆಗ್ಬಹುದು, ಆಗ್ತದ ಅಲ್ಲ ಆಗಬಹುದು. ಓಕೆನಾ? ಸೊ ಕ್ಯಾನ್ ಬಿ number can only be perfect square if its digital sum is digital sum. ಅದು ನಿಮಗೆ ಹೇಳ್ಕೊಡ್ತೀನಿ. ಡಿಜಿಟಲ್ ಸಮ್ ಇದು ಇದಕ್ಕ ರಿಲೇಟೆಡ್ ಏನಿಲ್ಲ. ಓಕೆನಾ? ಸೊ ಜಸ್ಟ್ ಐ ಆಮ್
ಟೆಲಿಂಗ್ ದ್ಯಾಟ್ 1 ಆಗ್ಬೋದು ಡಿಜಿಟಲ್ ಸಮ್ ಪರ್ಫೆಕ್ಟ್ ಸ್ಕ್ವೇರ್ದು, 4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು, 9 ಆಗ್ಬೋದು, 0 ಆಗಿರ್ಬೋದು. ಈ ಡಿಜಿಟಲ್ ಸಮ್ ಅಲ್ಲಿ ಈ ಒಂದು ಯೂನಿಟ್ ಡಿಜಿಟ್ಸ್ ಪಾಸಿಬಲ್ ಆಗ್ಬೋದು ಪರ್ಫೆಕ್ಟ್ ಸ್ಕ್ವೇರ್. ಓಕೆನಾ? ಸೊ ಇದೇನಪ್ಪ ಅಂತಂದ್ರೆ ಡಿಜಿಟಲ್ ಸಮ್. ಏನ್ ಡಿಜಿಟಲ್ ಸಮ್ ಅಂದ್ರೆ ಏನು? ಡಿಜಿಟಲ್ ಸಮ್ ಅಂದ್ರೆ ಏನು? ಡಿಜಿಟಲ್ ಸಮ್ ಅಂದ್ರೆ ಫಾರ್ ಎಕ್ಸಾಂಪಲ್ 2, 3, 4, 5 ನಂಬರ್ ಇದೆ. ಸೊ ಇದ್ರದ್ದು ಡಿಜಿಟಲ್ ಸಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಡಿಜಿಟ್ಸ್ ಸಮ್. ಸೊ 2 + 5 2 + 5 10 5 ಸಾರಿ 2 + 3 5 5 + 4 9 9 + 5 14 14 ಬಂತ ಮತ್ತೆ ಅದಕ್ಕೆ ಪ್ಲಸ್ ಮಾಡ್ಬೇಕು. ಸೊ 1 + 4 5. ಸೊ ಟೋಟಲ್ ಡಿಜಿಟಲ್ ಸಮ್ 5 ಐತಿ ಇದ್ರದ್ದು. ಸೊ ಇದ್ರದ್ದು ಡಿಜಿಟಲ್ ಸಮ್ 5 ಅಂದಂಗೆ. ಸೊ 3, 4, 5, 6, 7, 8. ಓಕೆನಾ? ಇದ್ರ ಡಿಜಿಟಲ್ ಸಮ್ ಎಷ್ಟಾಯ್ತು ನೋಡ್ರಿ? 7 ಆಯ್ತು. 7 1 5 12 12 18 18 15 33 33 ಅಂದ್ರೆ 3 + 3 6. ಸೊ ಒಂದೇ ಡಿಜಿಟಲ್ ಬರೀಬೇಕು, ಅದು ಡಿಜಿಟಲ್ ಸಮ್. ಸೊ 6 ಇದ್ರ ಡಿಜಿಟಲ್ ಸಮ್ 6. ಸೊ ಈ ತರನು ಮಾಡ್ಬೋದು. ಅಥವಾ ಅಥವಾ ನಾನ್ ನಿಮಗೆ ಹೇಳೋದು ಹೆಂಗಪ್ಪ ಅಂತಂದ್ರೆ ಪ್ರಿಫರೇಬಲಿ ಯು ಜಸ್ಟ್ ಇಗ್ನೋರ್ 999. ಸೊ 2, 3, 4, 5 ಅದ ಡಿಜಿಟಲ್ ಸಮ್ ಅಂದ್ರೆ 9 ಇಗ್ನೋರ್ ಮಾಡ್ಕೊತ ಹೋಗ್ರಿ ಸೀದಾ. 9 ಆಯ್ತಾ? ಉಳಿತಷ್ಟು 5. ಡಿಜಿಟಲ್ ಸಮ್ ಇಸ್ 5. ಸೊ ಇಲ್ಲಿ ನೋಡ್ರಿ 3, 4, 5, 6, 7, 8. ಸೊ 9 ಆರ್ 9 ಮಲ್ಟಿಪ್ಲಿಕೇಶನ್ ಲೈಕ್ 9, 8, 9, 18, 27, 36 ಅಂದ್ರೆ 9 ಮಗ್ಗಿಗೆ ಏನ್ ಬರ್ತಾವಲ್ಲ 9 1 9 9 2 18 9 3 27 9 4 36. ಸೊ 9 ಮಗ್ಗಿ ಒಳಗಡೆ ಬರ್ಬೇಕು ಅಂತ ನಂಬರ್ನ ಇಗ್ನೋರ್ ಮಾಡ್ಬೋದು. ಸೊ 4 5 9 ಇಗ್ನೋರ್, 3 6 9 ಇಗ್ನೋರ್, 7 8 15 15 ಅಂದ್ರೆ 6. ಸೊ ಡಿಜಿಟಲ್ ಸಮ್ 6. ಸೊ ಈ ತರ ಮಾಡ್ಬೋದು. ಎಲ್ಲ ಪ್ಲೇಸ್ ಮಾಡಾಕಿನ ಈ ತರ ಫಾಲೋ ಮಾಡ್ರಿ ಈಸಿ ಆಗ್ತದೆ. ಸೊ ಯಾವುದೇ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಇರುತ್ತಲ್ಲ, ಈ ನಂಬರ್ 2ದು ಏನ್ ನಂಬರ್ 2 ಅದಲ್ಲ ನೋಟಲ್ಲಿ ನಂಬರ್ ಬರ್ದಿನಲ್ಲ, ಈ ನಂಬರ್ 2ದು ಅರ್ಥ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ನಂಬರ್ ಇರುತ್ತಲ್ಲ 2 ಫಾರ್ ಎಕ್ಸಾಂಪಲ್ 31 ಸ್ಕ್ವೇರ್ ನೋಡೋಣ. 31 ಸ್ಕ್ವೇರ್ ಅಂದ್ರೆ 961 961. ಸೊ 961 ಡಿಜಿಟಲ್ ಸಮ್ ಮಾಡಿದ್ರೆ ಎಷ್ಟಾಗ್ತದ? 7 ಆಗ್ತದೆ. ಹೌದಾ? ಸೊ 33 ಸ್ಕ್ವೇರ್ 33 ಸ್ಕ್ವೇರ್ ಅಂದ್ರೆ 1089. ಸೊ ಇದ್ರದ್ದು ಡಿಜಿಟಲ್ ಸಮ್ 0 ಅಂತ. ಹೌದಾ? ಸೊ 9 ಐತೆ, 9 ಈ 9 ಇಗ್ನೋರ್ ಆಯ್ತು, ಮತ್ತೆ ಈ 9 ಇಗ್ನೋರ್ ಆಯ್ತು. ಸೊ ಡಿಜಿಟಲ್ ಸಮ್ 0 ಬಂತು. ಸೊ ಡಿಜಿಟಲ್ ಸಮ್ 0, 1, 4, 7, 9. ಸೊ ಇದೇ ಬರ್ಬೇಕು ಡಿಜಿಟಲ್ ಸಮ್ ಅದ್ರದ್ದು. ಈ ಡಿಜಿಟಲ್ ಸಮ್ ಬಂದ್ರೇನೆ ಅದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಕ್ ಚಾನ್ಸಸ್ ಆಗ. ಅರ್ಥ ಆಗಿಲ್ಲ? ನೋ ಪ್ರಾಬ್ಲಮ್. ಬರೀ ಏನು ಇಲ್ಲ, ಸಿಂಪಲ್. ಸೊ ಫಸ್ಟ್ ಪಾಯಿಂಟ್ ಏನ್ ಹೇಳ್ದೆ ನಿಮಗೆ? ಫಸ್ಟ್ ಪಾಯಿಂಟ್ ಏನ್ ಹೇಳ್ದೆ ನಿಮಗಪ್ಪ ಅಂತಂದ್ರೆ ಯೂನಿಟ್ ಡಿಜಿಟ್ ಆದಲ್ಲ ಪರ್ಫೆಕ್ಟ್ ಸ್ಕ್ವೇರ್ದು. ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಏನು? ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತೀವಿ, ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತೀವಿ, ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತೀವಿ. ಪರ್ಫೆಕ್ಟ್ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ನಂಬರ್. ಸ್ಕ್ವೇರ್ ಆಫ್ ದಿಸ್ ನಂಬರ್ ಇಸ್ ಸ್ಕ್ವೇರ್ ದಿಸ್ ನಂಬರ್. 16 ಸ್ಕ್ವೇರ್ ಈ ನಂಬರ್, 17 ಸ್ಕ್ವೇರ್ ಈ ನಂಬರ್, 18 ಸ್ಕ್ವೇರ್ ಈ ನಂಬರ್. ಈ ನಂಬರ್ಸ್ನ ನಾವೇನಂತೀವಿ? ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ತೀವಿ. ಸ್ಕ್ವೇರ್. ಓಕೆನಾ? 2 ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ಮೇಲೆ ಏನ್ ಬರ್ತಲ್ಲ ನಂಬರ್ ಅದನ್ನ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ 21 ಸ್ಕ್ವೇರ್ ಅಂದ್ರೆ 441. ಓಕೆನಾ? ಇದನ್ನ ಯೂನಿಟ್ ಡಿಜಿಟ್ ಅಂತ ಹೇಳ್ತೀವಿ. ಇದನ್ನ ಏನಂತೀವಿ? ಇದನ್ನ ಹೇಳ್ತೀವಿ ಯೂನಿಟ್ ಡಿಜಿಟ್. ಯೂನಿಟ್ ಡಿಜಿಟ್ ಅಂತ ಹೇಳ್ತೀವಿ. ಓಕೆನಾ? ಸೊ ಡಿಜಿಟಲ್ ಸಮ್ ಅಂದ್ರೆ ಇದ್ರದ್ದು ಸಮ್. ಇದ್ರದ್ದು ಸಮ್ ಎಷ್ಟು ಬರ್ತದ? 9 ಬರ್ತದೆ. 9 is nothing but 0. ಸೊ 9 ಕ್ಯಾನ್ಸಲ್ ಆಗ್ಬೇಕು ಪೂರ. ಸೊ 0. ಸೊ ಈ ತರ ನೀವು ಎಲ್ಲಾ ನಂಬರ್ಸ್ ನೋಡಿದ್ರೆ ಡಿಜಿಟಲ್ ಸಮ್ ಅದರದ್ದು ಫಸ್ಟ್ ಪಾಯಿಂಟ್ ಹೇಳ್ತೀನಿ, ಯೂನಿಟ್ ಡಿಜಿಟ್ ಏನಾಗಿರ್ಬಹುದು ಅಂದ್ರೆ 2, 3, 7, 8 ಬಿಟ್ಟು ಯಾವ್ದಾದ್ರು ಆಗಿರ್ಬೋದು. ಸೊ ಯೂನಿಟ್ ಡಿಜಿಟ್
2 3 7 8 ಇದು ಯೂನಿಟ್ ಡಿಜಿಟ್ ಬರಕ್ ಚಾನ್ಸ್ ಇಲ್ಲ. ಎಲ್ಲಿ? ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಯೂನಿಟ್ ಡಿಜಿಟ್, ಇದು ಯೂನಿಟ್ ಡಿಜಿಟ್, ಇದು ಯೂನಿಟ್ ಡಿಜಿಟ್. 6 ಯೂನಿಟ್ ಡಿಜಿಟ್, 9 ಯೂನಿಟ್ ಡಿಜಿಟ್, 4 ಯೂನಿಟ್ ಡಿಜಿಟ್, 1 ಯೂನಿಟ್ ಡಿಜಿಟ್, 0 ಯೂನಿಟ್ ಡಿಜಿಟ್. ಹೌದಾ? ನೋಡ್ರಿ, 1 to 9 1 to 0 ಲೈಕ್ 0 to 9 ಏನು ಡಿಜಿಟ್ಸ್ ಅವಲ್ಲ, ಅದ್ರಲ್ಲಿ ನಿಮಗೆ ಈ ಒಂದು ಸಂಖ್ಯೆಗಳು ಬರಕ್ ಚಾನ್ಸೇ ಇಲ್ಲ. ಓಕೆನಾ? ಸೊ ಈ ಒಂದು ಸಂಖ್ಯೆಗಳು ನಿಮಗೆ ಬರಕ ಚಾನ್ಸೇ ಇಲ್ಲ. ಸೊ ಇದು ನಂಬರ್ 1 ಪಾಯಿಂಟ್ ಆಯ್ತು. ನಂಬರ್ 2 ಪಾಯಿಂಟ್ ಏನ್ ನೋಟ್ ಒಳಗೆ ಬರೆದಿದ್ದಪ್ಪ ಅಂತಂದ್ರೆ, ಡಿಜಿಟಲ್ ಸಮ್. ಇದೇನ್ ನಂಬರ್ಸ್ ಐತಲ್ಲ, ಇದೇನ್ ನಂಬರ್ಸ್ ಐತಲ್ಲ, ಈ ನಂಬರ್ಸ್ ಐತಲ್ಲ, ಈ ನಂಬರ್ಸ್ ಅವಲ್ಲ, ಇವು ನಂಬರ್ಸ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅವಲ್ಲ, ಈ ನಂಬರ್ಸ್ದು ಡಿಜಿಟಲ್ ಸಮ್ 0 1 4 7 9. ಸೊ ಇಷ್ಟೇ ಆಗಿರಬಹುದು, ಆಗಿರ್ತದ. ಸೊ ಈ ಡಿಜಿಟಲ್ ಸಮ್ ಸೊ ಈ ನಂಬರ್ಸೇ ಡಿಜಿಟಲ್ ಸಮ್ ಆಗಿರ್ಬೇಕು, ಅವಾಗೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬಹುದು, ಇಲ್ಲಾಂದ್ರೆ ಆಗಕ್ಕಾಗಲ್ಲ. ಸೊ ಡಿಜಿಟಲ್ ಸಮ್ ಇದೇ ಇರ್ಬೇಕು, ಇಲ್ಲಾಂದ್ರೆ ಆಗಕ್ಕಾಗಲ್ಲ. ಸೊ ಡಿಜಿಟಲ್ ಸಮ್ ಇದೇ ಇರ್ಬೇಕು. ಸೊ ಇದು ಯಾವ ತರ ನೆನ್ಪಿಡ್ಕೋಬಹುದಪ್ಪ ಅಂತಂದ್ರೆ, 0 to 9 ನಂಬರ್ಸ್ ಇದಾವಂತ, 0 to 9 ನಂಬರ್ಸ್ ಇದಾವಂತ. ಅದ್ರಾಗ ಏನ್ ಮಾಡ್ಬೇಕು? 7 ಬರಿಬೇಕು. 7 into 2 ಮಾಡಿದ್ರೆ 14 ಬರ್ತದೆ. ಸೊ ಈ ನಂಬರ್ ಡಿಜಿಟಲ್ ಸಮ್ ಆಗ್ಬೋದು. ಓಕೆನಾ? 0 7 0 1 4 7 9. ಟ್ರಿಕ್ ಹೆಂಗದ? ಟ್ರಿಕ್ ಇನ್ನೊಂದ್ಸರಿ ನೋಡ್ರಿ. ಏನಿಲ್ಲ, ಡಿಜಿಟಲ್ ಸಮ್. ಇದಕ್ಕೂ ನಿಮ್ಗೆ ಟ್ರಿಕ್ ಅದನ್ನ ಪ್ರತಿಯೊಂದಕ್ಕೂ ಟ್ರಿಕ್ ಹೇಳ್ತೀನಿ. ಒಂದು ಫಾರ್ಮುಲಾ ಬಂತಂದ್ರೆ ಅದಕ್ಕೂ ನೆನ್ಪು ಮಾಡ್ಕೊಳಕ್ ನಿಮ್ಗೆ ಟ್ರಿಕ್ ಹೇಳ್ತೀನಿ, ಅದು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಓಕೆನಾ? ಸೊ ಡಿಜಿಟಲ್ ಸಮ್ ಅಂದ್ರೆ 0 to 9. 0 to 9 ಒಳಗ 7 ಬರಿಬೇಕು. 7 into 2 ಮಾಡಬೇಕು, 14 ಬರ್ಬೇಕು. 14 ಸಪ್ರೇಟ್ ಮಾಡಬೇಕು. ಸೊ ಇದು ಡಿಜಿಟಲ್ ಸಮ್ ಆಯ್ತು. ಯೂನಿಟ್ ಡಿಜಿಟ್ ಅಂದ್ರೆ 2 3. 2 3 ಎರಡು ನೆನ್ಪಿಡ್ಕೋಬೇಕು. 3 2 ಎಷ್ಟು ಆಡ್ ಮಾಡಿದ್ರೆ 10 ಆಗುತ್ತದ? 8. 3 ಎಷ್ಟು ಆಡ್ ಮಾಡಿದ್ರೆ 10 ಆಗ್ತದ? 7. ಸೊ 2 3 7 8. ಏನಿವು? 2 3 7 8 ಯೂನಿಟ್ ಡಿಜಿಟ್ ಬರಬಾರ್ದು, ಅವಾಗ ಅದು ಸ್ಕ್ವೇರ್ ಆಗಕ್ ಚಾನ್ಸ್, ಸ್ಕ್ವೇರ್ ಆಗಬಹುದು. ಓಕೆನಾ? ಹಂಗೆ ಯೂನಿಟ್ ಡಿಜಿಟ್, ಸಾರಿ ಡಿಜಿಟಲ್ ಸಮ್. ಸೊ ಎಲ್ಲಾ ಸಂಖ್ಯೆಗಳು ಆಡ್ ಮಾಡಿದ್ಮೇಲೆ ಈ ಸಂಖ್ಯೆಗಳು ಬರ್ಲೇಬೇಕು, ಅವಾಗೆ ಅದು ಒಂದು ಸ್ಕ್ವೇರ್ ಆಗ್ಬಹುದು, ಇಲ್ಲಾಂದ್ರೆ ಆಗಕ್ಕಾಗಲ್ಲ. ಓಕೆನಾ? ಪರ್ಫೆಕ್ಟ್ ಸ್ಕ್ವೇರ್. ಸೊ ಪಾಯಿಂಟ್ ಒಳಗೂ ಪರ್ಫೆಕ್ಟ್ ಸ್ಕ್ವೇರ್ ಆಗ್ಬಹುದು, ಬಟ್ ಹಿಂಗ ಅಪ್ರಾಕ್ಸಿಮೇಷನ್ ಇಲ್ಲಾರ್ದೆ ಎಕ್ಸಾಕ್ಟ್ ಸ್ಕ್ವೇರ್ ಆಗಿರ್ಬೇಕು ಅಂದ್ರೆ ಈ ತರ ಇರ್ಬೇಕು. ಓಕೆನಾ? ಅದು ನಾವು ಕ್ವಶನ್ಸ್ ಮಾಡ್ತಾ ನಿಮಗೆ ಒಂದು ಐಡಿಯಾ ಬರ್ತದೆ. ಓಕೆನಾ? ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ನಿಮಗ ಸ್ಕ್ವೇರ್ ಯಾವ ತರ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆ, ಇದಂತೂ ನೀವು ನೋಡಿರಿ. 5 ಸ್ಕ್ವೇರ್ ಅಂದ್ರೆ ಯೂನಿಟ್ ಡಿಜಿಟ್ ಒಳಗ 5 ಇದ್ರೆ ಯಾವ ತರ ನೀವು ನಾವು ಸ್ಕ್ವೇರ್ ಆಫ್ ದ ನಂಬರ್ ಬರಿಬೋದು ಅಂತ ನೀವು ನೋಡಿರಿ. ಹೌದಾ? ಸೊ ಇದು ನೋಡ್ರಿ. ಸೊ ಬೇಸಿಕ್ ಟ್ರಿಕ್ ಹೇಳ್ತೀನಿ, ಇನ್ನೊಂದು ಖತರ್ನಾಕ್ ಟ್ರಿಕ್ ಹೇಳ್ತೀನಿ. ಫಸ್ಟ್ ಬೇಸಿಕ್ ಟ್ರಿಕ್ ನೋಡ್ಕೊರಿ. ಏನಿಲ್ಲ, ಏನ್ ಮಾಡ್ಬೇಕು? 2 ಆದ 2 ಸ್ಕ್ವೇರ್ ಮಾಡ್ಬೇಕು. 6 ಆದ 6 ಸ್ಕ್ವೇರ್ ಬರಿಬೇಕು. 2 ಸ್ಕ್ವೇರ್ ಅಂದ್ರೆ 4. ಯಾವಾಗ್ಲೂ ಎರಡೆರಡು ಡಿಜಿಟ್ ಒಳಗೆ ಬರಿಬೇಕು. ಎರಡೆರಡು ಡಿಜಿಟ್ ಒಳಗೆ ಬರಿಬೇಕು. 4 2 ಸ್ಕ್ವೇರ್ ಅಂದ್ರೆ 4. 4 ನ ಯಾವ ತರ ಬರಿಬಹುದು? 0 4 ಅಂತ ಬರಿಬಹುದು. 6 ಸ್ಕ್ವೇರ್ ಅಂದ್ರೆ 36. ಹೌದಾ? ಆಮೇಲೆ ಕೆಳಗೆ ಏನ್ ಮಾಡ್ಬೇಕು? 6 2s, ಇದು 3 ಇಂಟು ಮಾಡ್ಬೇಕು. ಇದು 3 ಇಂಟು ಮಾಡ್ಬೇಕು. ಸೊ 6 2 12, 12 2 24, 6 2 12, 12 2 24, 6 2 12, 6 2 12, 12 2 6 2 12, 12 2 24. ಆ 24ನ ಮಿಡಲ್ ಒಳಗೆ ಬರಿಬೇಕು. ಈ ಇದ್ರದ್ದು ಮಿಡಲ್ ಏನು? ಇದು. ಹೌದಿಲ್ಲ? 24 ಪ್ಲಸ್ ಮಾಡ್ಬೇಕು. 4 4 8 3. ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೊರಿ. ಹೌದಲ್ಲ? ಖತರ್ನಾಕ್ ಇರ್ಲೇಬೇಕು. ಓಕೆ, ಸೊ 3 ಸ್ಕ್ವೇರ್ ಅಂದ್ರೆ 09 ಬರಿಬೇಕು. 7 ಸ್ಕ್ವೇರ್ 49. ಸೊ ಮಲ್ಟಿಪ್ಲಿಕೇಶನ್ ಮಾಡ್ರಿ. 7 3 21, 21 2 42. ಸೊ ಅದಕ್ಕೆ ನಾನು ನಿಮಗೆ ಹೇಳಿನಿ, ಮಗ್ಗಿ ಬರ್ಲೇಬೇಕು. ಮಗ್ಗಿ ಬರ್ಲಿಕ್ಕೆ ಕೆಲಸ ಆಗಲ್ಲ. ಮಗ್ಗಿ ಬರ್ಬೇಕು, ಸ್ಕ್ವೇರ್ ಬರ್ಬೇಕು, ಕ್ಯೂಬ್ ಬರ್ಬೇಕು. ಸೊ 9 2 5 5 3 2 9 ಆನ್ಸರ್. ಸೊ 89 ಸ್ಕ್ವೇರ್ ಏನದ? 9 81, 8 8
64. 8 9 72. 72 ಎರಡ್ಲೆ ನಿಮ್ಗೆ ಗೊತ್ತಾಗಿಲ್ಲ ಇಲ್ಲಿ ಬರ್ಕೋರಿ. 72 ಎರಡ್ಲೆ ಎಷ್ಟು? 72 4 ನೋಡಿದ್ರೆ ಗೊತ್ತಾಗ್ತದೆ. 144. 144 ಮಿಡಲ್ ಒಳಗೆ ಬರಿಬೇಕು. ಯಾವಾಗಲೂ ಏನಲ್ಲ ಮಿಡಲ್ ಒಳಗೆ ಬರಿಬೇಕು. ಸೊ ಮಿಡಲ್ ಒಳಗೆ ಬರಿಬೇಕಂದ್ರೆ ಇಲ್ಲಿ ಬರಿಬಹುದು. ಸೊ ಒಂದು ಜಾಸ್ತಿ ಆಯ್ತಾ, ಒಂದು ಸಂಖ್ಯೆ ಎಕ್ಸ್ಟ್ರಾ, ಸೊ ಲೆಫ್ಟ್ ಸೈಡ್ ಬರಿಬಹುದು. ಸೊ 1 2 9 8 ಸಾರಿ 7. ಇದು ಸರ್ ಹೌದಾ? ಅರ್ಥ ಎಸ್ 6 36. 3 3 9. 3 6 18. 18 2 36. ಪ್ಲಸ್ ಮಾಡೋದು 6 9 12. ಸೊ 1 2 9 6. ಸೊ ಇದ್ರದ್ದು ಕಂಡಿಡಿದು ಕಮೆಂಟ್ ಒಳಗೆ ನನಗೆ ಆನ್ಸರ್ ಮಾಡ್ರಿ. ಈ ಆನ್ಸರ್ನ ಕಮೆಂಟ್ ಒಳಗೆ ಬರಬೇಕು. ಓಕೆನಾ? ಎಸ್ ಸರ್. 56 ಏನಂತ ಈ ಟ್ರಿಕ್ನ ಯೂಸ್ ಮಾಡ್ಕೊಂಡು ಮಾಡಿ ಕಮೆಂಟ್ ಒಳಗೆ ಬರಿಬೇಕು ನೀವು. ಓಕೆನಾ? ಖತರ್ನಾಕ್ ಟ್ರಿಕ್ ಹೇಳ್ತೀನಿ ಇವಾಗ. ಖತರ್ನಾಕ್ ಟ್ರಿಕ್ ಯಾವ ಥರ ಇರ್ತದೆ ಅಂತ. ಓಕೆನಾ? ಖತರ್ನಾಕ್ ಟ್ರಿಕ್ ಯಾವ ಥರ ಇರ್ತದೆ ಅಂತ ಹೇಳ್ತೀನಿ. ಸೊ ಏನಪ್ಪ ಬೇಸ್ ಮೆಥಡ್? ಏನು ಬೇಸ್ ಮೆಥಡ್? ಏನಪ್ಪ ಬೇಸ್ ಮೆಥಡ್? ಏನೋ ಹೇಳ್ತಾರೆ ಸರ್ ಬೇಸ್ ಮೆಥಡ್ ಅಂತ. ಏನ್ ಬೇಸ್ ಮೆಥಡ್ ಅಂದ್ರೆ ಏನು? ಏನಿಲ್ಲ, ಬಹಳ ಸಿಂಪಲ್. 100 ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾರೆ ಕ್ವಶನ್ ಒಳಗ. ಸೊ ಫಾರ್ ಎಕ್ಸಾಂಪಲ್ 103. 103 ಯಾವ ನಂಬರಿಗೆ ಹತ್ರ ಅದ? ಯಾವ ನಂಬರಿಗೆ ಹತ್ರ? 100ಗೆ ಹತ್ರ ಅದ. ಸೊ ಫಾರ್ ಎಕ್ಸಾಂಪಲ್ ಬೇಸ್ ವ್ಯಾಲ್ಯೂಸ್, ನಾವು ಬೇಸ್ ವ್ಯಾಲ್ಯೂಸ್ ಹೇಳ್ತೀನಿ ನಮಗೆ. ಬೇಸ್ ವ್ಯಾಲ್ಯೂಸ್ ಏನಪ್ಪಾ ಅಂತಂದ್ರೆ 50 100 50s ಒಳಗೆ ಏನು ಬರ್ತಾವಲ್ಲ ಅದು ಬೇಸ್ ವ್ಯಾಲ್ಯೂ. 200 250 300 350 400 450. ಸೊ ಇದು ಬೇಸ್ ವ್ಯಾಲ್ಯೂ. ಸೊ 50s ಒಳಗೆ ಇರ್ಬೇಕು. ಯಾವ 50? ಇವಾಗ 103 ಅದ. 103 ಎಲ್ಲಿ ಯಾವ ಬೇಸಿಗೆ ಹತ್ರ ಅದ? ಯಾವ ಬೇಸ್ ವ್ಯಾಲ್ಯೂಗೆ ಹತ್ರ ಅದ? 100ಗೆ ಹತ್ರ ಅದ. ಹೌದಾ? 100ಗೆ ಹತ್ರ ಅದ, ಅದು ನೆನಪಿರ್ಬೇಕು. ಸೊ 105 115 ಅದ. 115 ಯಾವ ಬೇಸಿಕ್ ವ್ಯಾಲ್ಯೂ ಹತ್ರ ಅದ? 100ಗೆ ಹತ್ರ ಅದ. ಸೊ ಅದಕ್ಕೆ ನಾವು ಈ ಕೆಟಗರಿ ಒಳಗೆ ಬರ್ತೀನಿ. ಎಲ್ಲಾನು 100 ಬೇಸೇ ಆದ ಇಲ್ಲಿ. ಸೊ ಇಲ್ಲಿ ನೋಡ್ರಿ 200 ಬೇಸ್ ಇರ್ತದೆ. 200 ಏನ್ ಹತ್ರ ಇರ್ತಲ್ಲ ನಂಬರ್ಸ್, ಆ ನಂಬರ್ಸ್ ನಾವು 200 ಬೇಸ್ ಅಂತ ಹೇಳ್ತೀನಿ. ಸೊ 50 ಬೇಸ್, 50 ನಂಬರ್ಗೆ ಹತ್ರ ಇರೋ ನಂಬರ್ನ 50 ಬೇಸ್ ಅಂತ ಹೇಳ್ತೀನಿ. ಓಕೆನಾ? ಸೊ ಇವಾಗ ಏನ್ ಮಾಡ್ಬೇಕು? 100 ಬೇಸ್ ಇತ್ತು ಅನ್ಕೋರಿ, 1 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 200 ಇತ್ತಂದ್ರೆ 2 ಇಂದ, 500 ಇತ್ತಂದ್ರೆ 5 ಇಂದ, 50 ಇತ್ತಂದ್ರೆ 0.5. 100 ಅಂದ್ರೆ 1, 50 ಅಂದ್ರೆ 1/2 0.5. ಏನಿಲ್ಲ, 2 ಸಂಖ್ಯೆ ಈಗ 100 ಆಯ್ತಾ, 2 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಅಷ್ಟನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 150 ಆದ. 150 ಅಂದ್ರೆ 2 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ 1.5 ಇಂದ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ 950 ಬೇಸ್ ಇತ್ತು ಅನ್ಕೋರಿ, ಎಷ್ಟಿಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು? ಏನ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಸರ್, ಹೇಳ್ತಾನೆ ಇಲ್ಲ ನೀವು ಅಂತ ಕೇಳ್ಬಹುದು. ಅದು ಏನಂತ ಹೇಳ್ತೀನಿ. ಫಸ್ಟ್ ನೀವು ಇದನ್ನ ತಿಳ್ಕೊರಿ ಫಸ್ಟ್ ಏನಪ್ಪಾ ಅಂತ. ಸೊ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಇಡಬೇಕು. ಸೊ 9.5 ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಓಕೆನಾ? ಅರ್ಥ ಆಯ್ತಾ? ಎಸ್ ಸರ್. ಸೊ ಯಾವ ವ್ಯಾಲ್ಯೂನು ಕಂಡುಹಿಡಿಬಹುದು ನೀವು. ಈ ಬೇಸ್ ಮೆಥಡ್ ಇಂದ ಯಾವುದೇ ವ್ಯಾಲ್ಯೂನು ಕಂಡುಹಿಡಿಬಹುದು, ಯಾವುದೇ ವ್ಯಾಲ್ಯೂ. ಸೊ ಫಸ್ಟ್ ಇದು ಮಾಡಮ್ಮ. ಸೊ 103 ಸ್ಕ್ವಯರ್, 103 ಸ್ಕ್ವಯರ್. 103 ಫಸ್ಟ್ ನಾನು ಆಲ್ರೆಡಿ ಇಲ್ಲಿ ಸೆಗ್ರಿಗೇಟ್ ಮಾಡಿ ಹಾಕಿದ್ದೀನಿ. ನೀವು ಅಲ್ಲಿ ಎಕ್ಸಾಮ್ ಒಳಗ ಬೇಸ್ 100 ತಗೋಬೇಕು, ಬೇಸ್ 200 ತಗೋಬೇಕು ಅಂತ ಹೇಳಲ್ಲ ಅವರು. ನಾವು ತಿಳ್ಕೊಬೇಕದು. ಸೊ 103 ಸ್ಕ್ವಯರ್ ಅಂದ್ರೆ ಬೇಸ್ ವ್ಯಾಲ್ಯೂ ಎಷ್ಟಿರ್ಬೋದು? ಬೇಸ್ ವ್ಯಾಲ್ಯೂ 100 ಇರುತ್ತೆ. ಹೌದಾ? ಬೇಸ್ ವ್ಯಾಲ್ಯೂ 100 ಇರುತ್ತೆ. ಏನ್ ಮಾಡಬಾರ್ದು 5 ಒಳಗ ಅಲ್ಲಿ ಯಾವ ತರ ಯೂನಿಟ್ ಡಿಜಿಟ್ 5 ಇದ್ರೆ ಸ್ಕ್ವಯರ್ ಮಾಡೋದು ನೋಡಿದ್ರಲ್ಲ, ಹೌದಾ? ಸೊ ಸೇಮ್ ಅದೇ ತರ ಏನು ಮಾಡಬಾರ್ದು, ಒಂದು ಸ್ಟೆಪ್ ಜಾಸ್ತಿ. ಸೊ ಲಾಸ್ಟಿಗೆ ಏನು ಬರಿಬೇಕು? 2 ಡಿಜಿಟ್ ಬರಿಬೇಕು. ಲಾಸ್ಟಿಗೆ 2 ಡಿಜಿಟ್ ಬರಿಬೇಕು. ಸೊ ಇಲ್ಲಿ ಎಷ್ಟು ಡಿಜಿಟ್ ಇದ್ರು ನಡೀತಾವ. ಸೊ ಲಾಸ್ಟಿಗೆ ರೈಟ್ ಸೈಡು 2 ಡಿಜಿಟ್ ಇರ್ಬೇಕು. ಯಾವಾಗಲೂ ರೈಟ್ ಸೈಡು 2 ಡಿಜಿಟ್ ಇರ್ಬೇಕು. ರೈಟ್ ಸೈಡು 2 ಡಿಜಿಟ್ ಇರ್ಬೇಕು. ಈ ಕಡೆ ಎಷ್ಟಿದ್ರು ನಡೀತಾವೆ. ರೈಟ್ ಸೈಡು 2 ಡಿಜಿಟ್ ಇರ್ಬೇಕು. ಈ ಕಡೆ ಎಷ್ಟಿದ್ರು ನಡೀತಾವೆ. ರೈಟ್ ಸೈಡು 2 ಡಿಜಿಟ್ ಇರ್ಬೇಕು. ಈ ಕಡೆ ಎಷ್ಟಿದ್ರು ನಡೀತಾವೆ. ರೈಟ್ ಸೈಡು 2 ಡಿಜಿಟ್ ಇರ್ಬೇಕು. ಈ ಕಡೆ ಎಷ್ಟಿದ್ರು ನಡೀತಾವೆ. ಓಕೆನಾ? ರೈಟ್ ಸೈಡು ಎಷ್ಟು ಡಿಜಿಟ್ ಇರಬೇಕು? 2 ಡಿಜಿಟ್ ಇರ್ಬೇಕು. ಓಕೆನಾ? ಪಾಯಿಂಟ್. ಎಸ್ ಸರ್. ಸೊ ಇದು 103
103 100 ಎಷ್ಟು ಜಾಸ್ತಿ ಅದ? 103 100 ಎಷ್ಟು ಜಾಸ್ತಿ ಅದ? 103 100 ಎಷ್ಟು ಜಾಸ್ತಿ ಅದ? 3 ಜಾಸ್ತಿ ಅದ. ಅಷ್ಟು ಮತ್ತೆ ಇನ್ನ ಜಾಸ್ತಿ ಮಾಡ್ಬೇಕು. ಎಷ್ಟು ಜಾಸ್ತಿ ಅದಲ್ಲ ಅಷ್ಟು ಮತ್ತೆ ಇನ್ನ ಜಾಸ್ತಿ ಮಾಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ಇದನ್ನ ಸ್ಕ್ವೇರ್ ಮಾಡ್ಬೇಕು. ಇದನ್ನ ಸ್ಕ್ವೇರ್ ಮಾಡ್ಬೇಕು. ಸೊ ಇದನ್ನ ಸ್ಕ್ವೇರ್ ಮಾಡಿದ್ರೆ 9 ಬರ್ತದೆ. 2 ಡಿಜಿಟ್ ಒಳಗೆ ಬರಿಬೇಕು ಅಂತ ಹೇಳಿ ನಿಮಗೆ, ಹೌದಾ? ಸೊ ಇದನ್ನ ಸ್ಕ್ವೇರ್ ಮಾಡಿದ್ರೆ 2 ಡಿಜಿಟ್ ಒಳಗೆ ಬರಿಬೇಕು. ಸೊ ಇದನ್ನ ಸ್ಕ್ವೇರ್ ಮಾಡಿದ್ರೆ ಏನ್ ಬರ್ತದೆ? 9 ಬರ್ತದೆ, ಹೌದಾ? ಹಿಂಗ್ ನೆನ್ಪಿಡ್ಕೊರಿ. ಇಲ್ಲ ಆಮೇಲೆ ಇಲ್ಲಿ ಡೈರೆಕ್ಟ್ ಆಗಿನೂ ಬರಿಬಹುದು ನೀವು 09 ಅಂತ, ಇಲ್ಲಾಂದ್ರೆ ಇಲ್ಲಿ 9 ಅಂತ ತಿಳ್ಕೊಂಡು ಬರಿಬಹುದು. ಓಕೆನಾ? ಸೊ ಇಲ್ಲಾಂದ್ರೆ ಇಲ್ಲಿ 3 ಸ್ಕ್ವೇರ್ ಅಂತಾನು ಬರಿಬಹುದು ಫಾರ್ ಯುವರ್ ಕೈಂಡ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಏನಿಲ್ಲ, ಏನ್ ಮಾಡಿದೆವು ನಾವು? ಏನು ಮಾಡಿಲ್ಲ. 103 ಅದ, 103 ಸ್ಕ್ವೇರ್ ಅದ. 103 ಸ್ಕ್ವೇರ್ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರೆ, ಬೇಸ್ 100 ತಗೋಬೇಕು. 100 ಇಂದ 103 ಎಷ್ಟು ಜಾಸ್ತಿ ಅದ? 100 ಇಂದ 103 ಎಷ್ಟು ಜಾಸ್ತಿ ಅದ? 3 ಜಾಸ್ತಿ ಅದ. 3 ಜಾಸ್ತಿ ಅದ. 3 ಇನ್ನ ಜಾಸ್ತಿ ಮಾಡ್ಬೇಕು. 3 ಜಾಸ್ತಿ ಅದ. 3 ಇನ್ನ ಜಾಸ್ತಿ ಮಾಡ್ಬೇಕು. 3 ಜಾಸ್ತಿ ಅದ. 3 ಇನ್ನ ಜಾಸ್ತಿ ಮಾಡ್ಬೇಕು. ಸೊ ಏನ್ ನಂಬರ್ ಏನ್ ನಂಬರ್ ಕೊಟ್ಟಿರ್ತಾರ ಅದನ್ನ ಬರ್ಕೋಬೇಕು. ಎಷ್ಟು ಜಾಸ್ತಿ ಅದಲ್ಲ ಅದಕ್ಕೆ ಇನ್ನ ಜಾಸ್ತಿ ಮಾಡ್ಬೇಕು ಅಷ್ಟು. ಅದನ್ನ ಸ್ಕ್ವೇರ್ ಮಾಡ್ಬೇಕು. ಸಿಂಪಲ್, ಮುಗೀತ್, ಖತಮ್. ನಾ ಮಲ್ಟಿಪ್ಲೈ ಮಾಡ್ಬೇಕಂತ ಹೇಳಿದ್ರಲ್ಲ ಸರ್, ಅದೆಲ್ಲ ಅದ? ಅದೇನಿಲ್ಲ, ಇಲ್ಲಿರ್ತದೆ ಅದು. ಇಲ್ಲಿರ್ತದೆ, ಹೌದಾ? ಇಲ್ಲಿರ್ತದೆ, ಇಲ್ಲಿರ್ತದೆ ಅದು. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ ಮಲ್ಟಿಪ್ಲಿಕೇಶನ್ ಏನಿರ್ತದೆ? 1 ಇರ್ತದೆ. 1 ಇದ್ರೆ ಬರೆಯ ಅವಶ್ಯಕತೆ ಇಲ್ಲ. ಓಕೆನಾ? ಸಿಂಪಲ್. 3ನ 2 ಡಿಜಿಟ್ ಒಳಗೆ ಬರೀಬೇಕು. 09 ಇದು 106. ಖತಮ್. ಹೆಂಗದ? ಡೇಂಜರ್ ಆದಿಲ್ಲ? ಸೊ 103 ಸ್ಕ್ವಯರ್ ಈಸ್ ನಥಿಂಗ್ ಬಟ್ 10609. ಏನ್ ಸರ್, ನಾನು ಲೈಕ್ ಇವಾಗಿಂದ ಲೈಕ್ 1ನೇ ಕ್ಲಾಸಿಂದ ನಾವು ನೋಡ್ತಿದ್ವಿ. 25 ವರ್ಷ ಆಯ್ತು ನಮ್ದು. ನಮಗ ಸ್ಕ್ವಯರ್ ರೂಟ್ ಇಷ್ಟು ಈಸಿ, ಲೈಕ್ ಸ್ಕ್ವಯರ್ ಫೈಂಡ್ ಔಟ್ ಮಾಡೋದು ಇಷ್ಟು ಈಸಿ ಅಂತ ಗೊತ್ತಿರಲಿಲ್ಲ ಸರ್. ಹೌದು, ನಾ ಹೇಳ್ದಲ್ಲ ನಿಮಗೆ, ಮ್ಯಾಥ್ಸ್ ಈಸ್ ವೆರಿ ಈಸಿ ಬಟ್ ಯು ಶುಡ್ ಲರ್ನ್ ಇನ್ ದಟ್ ವೇ. ಸೊ ಆ ವಿಧಾನದಲ್ಲಿ ನೀವು ಕಲ್ತರೆ ಮಾತ್ರ ನಿಮಗೆ ಮ್ಯಾಥ್ಸ್ ಈಸಿ ಆಗ್ತದೆ. ನನಗೆ ಮ್ಯಾಥ್ಸ್ ಈಸಿ ಯಾಕೆ ಈಸಿ? ಯಾಕಂದ್ರೆ ನಾ ಈ ತರ ಕಲ್ತೀನಿ, ಅದಕ್ಕೆ ನನಗೆ ಈಸಿ. ಅದೇ ನಾ ಬ್ಯಾಟ್ ಹೊಡೆದ್ರೆ ಆಗ್ತಿರ್ಲಿಲ್ಲ. ಬೇರೆ ಬೇರೆ ಫ್ಯಾಕಲ್ಟೀಸ್ ಹೇಳ್ತಾರೆ, ಬೇರೆ ಬೇರೆ ಫ್ಯಾಕಲ್ಟಿ ಬೇರೆ ಬೇರೆ ಮೆಥಡ್ ಹೇಳ್ತಾರೆ. ಬಟ್ ದಿಸ್ ಮೆಥಡ್ ಈಸ್, ನಾ ಯಾವುದೇ ಒಂದು ಮೆಥಡ್ ನಿಮಗೆ ಹೇಳಿದ್ನಪ್ಪ, ಯಾವುದೇ ಮೆಥಡ್ ನಿಮಗೆ ಟೀಚ್ ಮಾಡ್ತೀನಪ್ಪ ಅಂತಂದ್ರೆ ದಟ್ ಈಸ್ ದ ವೆರಿ ಈಸಿಯೆಸ್ಟ್ ವೇ ಅಂಡ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ವೇ ಅಂತ ತಿಳ್ಕೊಳ್ಳಿ ನೀವು. ಓಕೆನಾ? ನೆಕ್ಸ್ಟ್ ಟ್ರೈ ಮಾಡೋಣ. 115 115 ಬೇಸ್ ಎಷ್ಟಾದ? ಬೇಸ್ 100 ಅದ. 100 ಅಂದ್ರೆ 100 ಇರ್ತದೆ ಇಲ್ಲಿ. ಓಕೆನಾ? ಸೊ ಬೇಸ್ 15 ಆದ. ಬೇಸ್ 15 ಆದ. ಬೇಸ್ 15 ಆದ. ಸೊ ಸಾರಿ, ಬೇಸ್ 100 ಆದ. ಸೊ 100ಕ್ಕಿಂತ ಎಷ್ಟು ಜಾಸ್ತಿ ಆದ? 115 100ಕ್ಕಿಂತ ಎಷ್ಟು ಜಾಸ್ತಿ ಆದ? 15 ಜಾಸ್ತಿ ಆದ. ಅದಕ್ಕೆ ಇನ್ನ 15 ಜಾಸ್ತಿ ಮಾಡ್ಬೇಕು. 15 ಜಾಸ್ತಿ ಆದ. 15 ಇನ್ನ ಜಾಸ್ತಿ ಮಾಡ್ಬೇಕು. 15 ಜಾಸ್ತಿ ಆದ. 15 ಇನ್ನ ಜಾಸ್ತಿ ಮಾಡ್ಬೇಕು. ಕಡಿಮೆ ಇದ್ರೆ ಇನ್ನ ಕಡಿಮೆ ಮಾಡ್ಬೇಕು. ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ಬೇಕು. ಸೊ 15 ಜಾಸ್ತಿ ಆದ. 15 ಮತ್ತೆ ಜಾಸ್ತಿ ಮಾಡ್ಬೇಕು. 15 ಸ್ಕ್ವೇರ್ ಬರಿಬೇಕು ರೈಟ್ ಸೈಡ್. ಓಕೆನಾ? ಸೊ ಏನಾಯ್ತು ಇದು? 130 15 ಸ್ಕ್ವೇರ್. 15 ಸ್ಕ್ವೇರ್ ಅಂದ್ರೆ ನಾನು ನಿಮಗೆ ಹೇಳಿದೆ ಫಸ್ಟ್, ಏನು ಸ್ಕ್ವೇರ್ ರೂಟ್ ಬರಬೇಕು, ಸ್ಕ್ವಯರ್ಸ್ ಬರಿಬೇಕು. ಸ್ಕ್ವಯರ್ಸ್ ನಿಮಗೆ ಬರ್ಲಿಲ್ಲ ಅಂದ್ರೆ ಇದು ಏನೂ ಅರ್ಥ ಆಗಲ್ಲ ನಿಮಗೆ. ಸ್ಕ್ವಯರ್ಸ್, ಟೇಬಲ್ಸ್, ಕ್ಯೂಬ್ಸ್ ಇದೆಲ್ಲ ಮಿನಿಮಮ್. ಸೊ ಅದು ಬರ್ಲೇಬೇಕು ನಿಮಗೆ. ಸೊ 15 ಸ್ಕ್ವೇರ್, ನಾ ಏನ್ ಹೇಳಿದೆ? 2 ಡಿಜಿಟ್ ಬರಿಬೇಕಂತಂದೆ, 3 ಡಿಜಿಟ್ ಬರಿಬಾರ್ದು, 2 ಡಿಜಿಟ್ ಬರಿಬೇಕಂತ ನಿಮಗೆ ಹೇಳಿ, ಹೌದಾ? 15 ಸ್ಕ್ವೇರ್ ಅಂದ್ರೆ 225. 225 225 ಲಾಸ್ಟ್ 2 ಡಿಜಿಟ್ ಬರಿಬೇಕು. ಸೊ 2 ಏನಾಯ್ತಲ್ಲ ಇದಕ್ಕೆ ಆಡ್ ಮಾಡಿ ಬಿಡ್ಬೇಕು ಅಷ್ಟೇ, ಖತಮ್. ಸೊ ಏನು? 13225. 13225 ಬೇಕಾದ್ರೆ ಚೆಕ್ ಮಾಡ್ಕೊರಿ. ಬೇಕಾದ್ರೆ ಕ್ಯಾಲ್ಕುಲೇಟರ್ ತೆಗೀರಿ, ಕ್ಯಾಲ್ಕುಲೇಟರ್ ತೆಗೆದು ಚೆಕ್ ಮಾಡ್ಕೊರಿ. ಈ ನಂಬರ್ ಇದು ಏನಾದ್ರು ಆನ್ಸರ್ ಬರಲಿಲ್ಲಪ್ಪ ಅಂತಂದ್ರೆ ಇವತ್ತೇ ನಾನು ಟೀಚ್ ಮಾಡೋದು ಬಿಟ್ಬಿಡಿ. ಓಕೆ? ಎಸ್ ಸರ್. ನೆಕ್ಸ್ಟ್ 98 ಸ್ಕ್ವೇರ್. 98 ಸ್ಕ್ವೇರ್. ಈ 98 ಸ್ಕ್ವೇರ್ ಬೇಸ್ ಯಾವ ನಂಬರಿಗೆ ಹತ್ರ ಅದ? 100 ನಂಬರಿಗೆ ಹತ್ರ ಅದ, ಹೌದಾ? ಸೊ ಬೇಸ್ 100 ಆಗ್ತದೆ. ಓಕೆನಾ? ಸೊ 98 ಅನ್ನೋದು 100 ಇಂದ ಎಷ್ಟು ಕಡಿಮೆ ಆದ? ಜಾಸ್ತಿ ಆದ? ಕಡಿಮೆ ಆದ. ಸೊ ಎಷ್ಟು ಕಡಿಮೆ ಆದ? 2 ಕಡಿಮೆ ಆದ. ಸೊ 2 ಕಡಿಮೆ ಇದ್ರೆ ನಾವ್ ಏನ್ ಮಾಡ್ಬೇಕು? ಫಸ್ಟ್ ಏನು? 100 ಬೇಸ್ ಆದ. 100 ಬೇಸ್ ಅಂದ್ರೆ 1 ಬರ್ಕೋಬೇಕು ಫಸ್ಟ್. ಓಕೆನಾ? ಸೊ ಎಷ್ಟು ಕಡಿಮೆ ಆದ? 2 ಕಡಿಮೆ ಆದ. ಅದಕ್ಕಿನ್ನ 2 ಕಡಿಮೆ ಮಾಡ್ಬೇಕು. 2 ಕಡಿಮೆ ಇದ್ರೆ 2 ಇನ್ನ ಕಡಿಮೆ ಮಾಡ್ಬೇಕು. ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಇನ್ನ ಜಾಸ್ತಿ ಮಾಡ್ಬೇಕು. ಎಷ್ಟು ಕಡಿಮೆ ಇದ್ರೆ ಅಷ್ಟು ಇನ್ನ ಕಡಿಮೆ ಮಾಡ್ಬೇಕು. ಸೊ 98 ಆದ. ನಂಬರ್ ಏನಾದ? 98 ಆದ. 98 100ಕ್ಕಿಂತ ಎಷ್ಟು ಕಡಿಮೆ ಆದ? 2 ಕಡಿಮೆ ಆದ. ಅದಕ್ಕಿನ್ನ 2 ಕಡಿಮೆ ಮಾಡ್ಬೇಕು. 2 ಕಡಿಮೆ ಆದ ಅಂದ್ರೆ ಮತ್ತೆ ಇನ್ನ 2 ಕಡಿಮೆ ಮಾಡ್ಬೇಕು. ಸೊ ಇದೇನ್ ನಂಬರ್ ಬರ್ತಲ್ಲ ಅದ್ರ ಸ್ಕ್ವೇರ್ ಬರಿಬೇಕು. ಸಿಂಪಲ್. 9604 ಆನ್ಸರ್ ಬಂತು ನೋಡ್ರಿ.
ಖತಮ್ ಹೆಂಗದ ಡೇಂಜರ್ ಅದ ಎಸ್ ಸರ್. ಸೊ ನಾನು ನಿಮಗೆ ಒಂದೊಂದ್ಸರಿ ಲೈಕ್ ಟೀಚ್ ಮಾಡ್ತಾ ಮಾಡ್ತಾ ಎಂಟರ್ಟೈನ್ ಮಾಡ್ತಿರ್ತೀನಿ, ಓಕೆನಾ. ಸೊ ಯಾಕಂದ್ರೆ ಕಲಿತಾ ಬೋರ್ ಆಗಬಾರದು. ಕೊಡ್ತಾ ಬೋರ್ ಐತಪ್ಪ ಅಂತಂದ್ರೆ ನಿಮಗೆ ಕಲಿಯಕ್ಕಾಗಲ್ಲ. ಸೊ ಇಂಟ್ರೆಸ್ಟಿಂಗ್ ಇರ್ಬೇಕು. ಸೊ ಹಂಗಂತ ನಿಮಗ ಸ್ವಲ್ಪ ವರ್ಡ್ಸ್ನ ಬಳಸ್ತಿರ್ತೀನಿ, ಓಕೆನಾ. ನೆಕ್ಸ್ಟ್ ಬರ್ರಿ. ಸೊ 94 ಸ್ಕ್ವೇರ್ ಯಾವ ನಂಬರಿಗೆ ಹತ್ರ ಅದ? 100 ನಂಬರಿಗೆ ಹತ್ರ ಅದ. 100 ನಂಬರಿಗೆ ಹತ್ರ ಇದ್ರೆ ಇಂಟು 1 ಮಾಡ್ಕೊಬೇಕು. ಸೊ ಆಮೇಲೆ ಏನ್ ಮಾಡ್ಬೇಕು ನಾವು? ಇದೇನು ಬ್ರಾಕೆಟ್ ಅಲ್ಲಿ ಏನ್ ಬಿಡ್ತೀನಲ್ಲ ಅದು ಇಂಟು, ಇದು ನಥಿಂಗ್ ಬಟ್ ಇಂಟು. ಸೊ 94 ಅನ್ನೋದು 100 ಇಂದ ಎಷ್ಟು ಕಡಿಮೆ ಅದ? 6 ಕಡಿಮೆ ಅದ. ಸೊ ಇನ್ನ ಕಡಿಮೆ ಮಾಡ್ಬೇಕು. ಸೊ ಇದೇನ್ ಮಾಡ್ಬೇಕು? 6 ಸ್ಕ್ವೇರ್ ಇಲ್ಲಿ ಬರೀಬೇಕು, ಓಕೆನಾ. ಈ 2 ಡಿಜಿಟ್ ಒಳಗೆ ಬರಿಬೇಕು. 6 ಸ್ಕ್ವೇರ್ ಈ 2 ಡಿಜಿಟ್ ಒಳಗೆ ಬರಿಬೇಕು. ಏನೇ 15 ಸ್ಕ್ವೇರ್ ಆಯ್ತಾ, ಈ 2 ಡಿಜಿಟ್ ಒಳಗೆ ಬರಿಬೇಕು. 2 ಡಿಜಿಟ್ ಒಳಗೆ ಬರಿಬೇಕಂದ್ರೆ ಹಿಂಗ್ ಬರ್ದು ಈ ಕಡೆ 2 ಕೈಲಿ ಕೊಡ್ತೀವಿ ಆ ತರ. ಸೊ ಅದಕ್ಕೆ ನಾ 2 ಡಿಜಿಟ್ ಅಂತ ಹೇಳ್ತೀನಿ, ಓಕೆನಾ. ಸೊ 94 - 6 88. 6 ಸ್ಕ್ವೇರ್ 36 ಬಂತ್ ನೋಡ್ರಿ ಆನ್ಸರ್. ಖತಮ್. ನೀವು ರೈಟ್ ಸೈಡ್ ಇಂದ ಬರ್ಕೊಂಡ್ ಬರ್ರಿ, ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಲೆಫ್ಟ್ ಸೈಡ್ ಇಂದ ಬರ್ಕೊಂಡ್ ಬಂದ್ರೆ ಕೈಲೇ ಬಂದ್ರೆ ಮತ್ತೆ ರಾಂಗ್ ಬರೀತೀರಾ. ಸೊ 6 ಸ್ಕ್ವೇರ್ ಅಂದ್ರೆ 36, 2 ಡಿಜಿಟ್ ಆಯ್ತಾ, ಮುಗೀತು ಸರ್, ಓಕೆನಾ. 94 - 6 88. ಸೊ 88 36. 94 ಸ್ಕ್ವೇರ್ ಅಂದ್ರೆ 88 36. 109 ನೋಡ್ರಿ. 100ರಿಂದ 109 ಯಾವ ಸಂಖ್ಯೆಗೆ ಸಮೀಪ ಅದ? 100ಗೆ ಸಮೀಪ ಅದ, ಹೌದಾ. ಸೊ ಬೇಸ್ 100 ಅದ. ಸೊ 1 ಬರ್ತದೆ. ಸೊ 109 100ಇಂದ ಎಷ್ಟು ಜಾಸ್ತಿ ಅದ? 9 ಜಾಸ್ತಿ ಅದ. ಸೊ 9 ಇನ್ನ ಜಾಸ್ತಿ ಮಾಡ್ಬೇಕದು. ಸೊ ಅದ್ರದ್ದು ಸ್ಕ್ವೇರ್ ಮಾಡ್ಬೇಕು. 9 ಸ್ಕ್ವೇರ್ ಅಂದ್ರೆ 81, 2 ಡಿಜಿಟ್ ಮುಗೀತು. ಆಮೇಲೆ 109 + 9 180. ಖತಮ್. ಆನ್ಸರ್ ಖತಮ್. ಖೇಲ್ ಖತಮ್, ದುಕಾನ್ ಬಂದ್. ನೀವು ನನಗೆ ಕಮೆಂಟ್ ಮಾಡಿ ಎರಡನೇ ಕ್ವಶನ್ ಕಮೆಂಟ್ ಒಳಗೆ ಮಾಡ್ಬೇಕು. ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಮೆಂಟ್ ಒಳಗೆ ಮಾಡ್ಬೇಕು. ಎರಡನೇ ಕ್ವಶನ್ 112 ಸ್ಕ್ವೇರ್ ಕಮೆಂಟ್ ಒಳಗೆ ಮಾಡ್ಬೇಕು, ಓಕೆನಾ. ಇದೆಲ್ಲ ಮಾಡ್ಬೇಕು ನೀವು. ಇದೆಲ್ಲ ಮಾಡಿದ್ರೆ ನೀವು ಕಲಿತೀರಿ, ಇಲ್ಲಾಂದ್ರೆ ಕಲಿಯಲ್ಲ. ಇಲ್ಲಾಂದ್ರೆ ಪೇಡ್ ಕೋರ್ಸ್ ತಗೋತೀರಿ, ಪೇಡ್ ಕೋರ್ಸ್ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಲ್ಲ. ಮಾಡ್ಲಾರ್ದು ನೀವು ಅದು ರೊಕ್ಕನೂ ವೇಸ್ಟ್, ನಿಮ್ಮ ಟೈಮು ಮೋಸ್ಟ್ ವ್ಯಾಲ್ಯೂಯಬಲ್ ಟೈಮ್. ಈ ನೀವು ದುಡ್ಡು ಹೋದ್ರೆ ದುಡ್ಡು ಗಳಿಸ್ಬೋದು ಹೆಂಗಾದ್ರೂ ಮಾಡಿ, ಬಟ್ ಟೈಮ್ ಹೋದ್ರೆ ಟೈಮ್ ಮತ್ತೆ ಅದಕ್ಕೆ ತಗೋಕ್ಕಾಗಲ್ಲ, ಓಕೆನಾ. ಟೈಮ್ ವೇಸ್ಟ್ ಆಯ್ತಪ್ಪ ಒಂದ್ಸರಿ ಅಂತಂದ್ರೆ ಮುಗೀತು ಅಂದಂಗೆ, ಆ ಟೈಮ್ ಮತ್ತೆ ಬರಲ್ಲ. ಸೊ ಜಲ್ದಿ ಹೋದ್ರಿ, ಜಲ್ದಿ ಚಲೋ ವೇ ಒಳಗೆ ಕಲೀರಿ. ಎಲ್ಲಿಂದೇ ಕಲೀರಿ, ಯಾವುದೇ ಫ್ಯಾಕಲ್ಟಿನ ಕಲೀರಿ. ಕಲ್ತು ಜಲ್ದಿ ಜಾಬ್ ತಗೊಂಡು ಮುಂದೆ ಲೈಫ್ ಒಳಗಡೆ ಮುಂದೆ ಹೋಗ್ಬೇಕು. ಯಾಕಂದ್ರೆ ಮುಂದೆ ಬೇರೆ ಸ್ಟೇಜಸ್ ಇದಾವೆ. ಯಾವ ಸ್ಟೇಜ್ ಒಳಗೆ ಎಷ್ಟು ಇರ್ಬೇಕಲ್ಲ ಅಷ್ಟೇ ಇರ್ಬೇಕು. ಈ ಸ್ಟೇಜ್ ಒಳಗೆ 1 ವರ್ಷ 2 ವರ್ಷ 3 ವರ್ಷ ಮ್ಯಾಕ್ಸಿಮಮ್ ಮುಗೀತು, ಖತಮ್. ಒಂದೇ ವರ್ಷ 1 ವರ್ಷ ಆಗ್ಲಿಲ್ಲ, 2 ವರ್ಷ ಅಲ್ಲಿ 3ನೇ ವರ್ಷ ಹಿಂಗ್ ಓದ್ಬೇಕಪ್ಪ ಅಂತಂದ್ರೆ ದಿನ ರಾತ್ರಿ ಒಂದ್ ಮಾಡಿ ಓದ್ಬೇಕು. ಅವಾಗೆ ಹೋಗಿ ಯಾವ್ದಾದ್ರು ಜಾಬ್ ಸಿಗ್ತದೆ. ಕಾಂಪಿಟೇಷನ್ ಜಾಸ್ತಿ ಆಗ, ಓಕೆನಾ. ಇದೆಲ್ಲ ಬಾಜು ಇಡಮ್ಮ, ಫಸ್ಟ್ ನಾ ಕಲಿಸ್ತೀನಿ ನಿಮಗೆ. ನೋಡ್ರಿ, ಹಿಂಗೆ ಮಾತಾಡ್ತಾ ಹೋದ್ರೆ 2 ತಾಸದ ವಿಡಿಯೋ ಆಗ್ತದ. ಏನ್ ಸರ್ ಬರೀ ಮಾತಾಡ್ತೀರಿ ಅಂತ ನನಗೆ ಬೈತೀರಿ ಆಮೇಲೆ, ಓಕೆನಾ. ಬರ್ರಿ. ಸೊ ಬೇಸ್ 200 ಇದ್ರೆ ಏನ್ ಮಾಡಮ್? ಸಿಂಪಲ್, ಮುಗೀತು. ನೀವು ಬೇಸ್ ಅಂತ ಗೊತ್ತಾಯ್ತಾ, ಮುಗೀತು, ಖತಮ್. ಯಾವುದೇ ಒಂದು ಸ್ಕ್ವೇರ್ ಮಾಡ್ಬೋದು ನೀವು, ಓಕೆನಾ. ಸೊ ಲಾಸ್ಟಿಗೆ 2 ಬರಿಬೇಕು, ಈ ಕಡೆ ಎಷ್ಟಿದ್ರು ನಡೀತದೆ, ಹೌದಾ. ಸೊ 202. ಸೊ 202 202 ಯಾವ ಸಂಖ್ಯೆಗೆ ಹತ್ರ ಅದ? 200ಗೆ ಹತ್ರ ಅದ. ಸೊ ಏನ್ ಮಾಡ್ಬೇಕು? 2 ಬರಿಬೇಕು, ಹೌದಾ. ಯಾವ ಸಂಖ್ಯೆಗೆ ಹತ್ರ ಅದ? 200ಗೆ ಹತ್ರ ಅದ. ಸೊ ಬೇಸ್ 200 ಆಯ್ತು. ಬೇಸ್ 200 ಅಂದ್ರೆ ಇಂಟು 2 ಮಾಡ್ಬೇಕು, ಓಕೆನಾ. ಸೇಮ್ ಇಲ್ಲಿ ಲಾಸ್ಟ್ ಏನ್ ಮಾಡಿದೀವಲ್ಲ, ಇಲ್ಲಿ ಏನ್ ಮಾಡಿದೀವಲ್ಲ, ಸೇಮ್ ಇಲ್ಲಿನೂ ಅದೇ ಮಾಡ್ಬೇಕು. ಸೊ 202 ಬೇಸ್ 200 ಅದ. 202 200ಕಿಂತ ಎಷ್ಟು ಜಾಸ್ತಿ ಅದ? 2 ಜಾಸ್ತಿ ಅದ. ಇನ್ನ 2 ಜಾಸ್ತಿ ಮಾಡ್ಬೇಕು ಅದು. ಇದ್ರದ್ದು ಸ್ಕ್ವೇರ್ ಬರಿಬೇಕು. ಸೊ 4 ಆಯ್ತು, 2 ಡಿಜಿಟ್ ಮುಗೀತು ನಮ್ದು. ಆಮೇಲೆ ನೋಡ್ರಿ ಏನದ? 204. 204ಗೆ 2ರಿಂದ ಮಲ್ಟಿಪ್ಲಿಕೇಶನ್ ಮಾಡಿ ಬರಿಬೇಕು. ಸೊ 204ಗೆ ಮಲ್ಟಿಪ್ಲಿಕೇಶನ್ ಮಾಡಿ ಬರಿಬೇಕು. 204 204ಗೆ ಇಂಟು 2 ಮಾಡ್ಬೇಕು. ಸೊ ಏನಾಯ್ತು? 4 4 8, 2 0 0, 2 2 4. ಸೊ ಆನ್ಸರ್ ಈಸ್ ಖತಮ್. ಇಲ್ಲಿ ನೋಡ್ರಿ 209. ಸೊ 209 200 ಸಂಖ್ಯೆಗೆ ಹತ್ರ ಅದ. ಸೊ ಬೇಸ್ ಇಸ್ 200. ಸೊ 200 ಇಂದ 209 ಎಷ್ಟು ಜಾಸ್ತಿ ಅದ? 9 ಜಾಸ್ತಿ ಅದ.
ಸೊ ಅದಕ್ಕೆ ಏನು ಮಾಡಬೇಕು, 9 ಇನ್ನೂ ಜಾಸ್ತಿ ಮಾಡಬೇಕು. ಓಕೆನಾ? ಸಿ ಇದೇನು ಬರ್ತದಲ್ಲ 9 ಸ್ಕ್ವೇರ್ ಮಾಡಬೇಕು. ಏನಾಗ್ತದ 9 ಸ್ಕ್ವೇರ್ ಅಂದರೆ 81, 2 ಡಿಜಿಟ್ ಮುಗೀತು. ಸೊ ಇದು ಎಷ್ಟಾಯಿತು, 218 ಆಯಿತು. ಇಂಟು 2 ಮಾಡಿ ಬರಿಬೇಕು. ಇಂಟು 2 ಮಾಡಿ ಬರಿಬೇಕು. ಇಂಟು 2 ಮಾಡಿ ಬರಿಬೇಕು. ಇಂಟು 2 ಮಾಡಿ ಬರೆದ್ರೆ 16, 33, 2 4, 2 2 4, 4 3 6. ಸೊ 4 3 6 8 1 ಖತಮ್. ಇಲ್ಲಿ ನೋಡ್ರಿ ಸೇಮ್ 189 ಸ್ಕ್ವೇರ್, 189 ಸ್ಕ್ವೇರ್, 189 ಸ್ಕ್ವೇರ್ ಕಡಿಮೆ ಆದಲ್ಲಿ ಬೇಸ್ ಏನಾದ 200 ಹತ್ರ ಆದ 200 ಬೇಸು. ಸೊ 11 ಕಡಿಮೆ ಆದ, 11 ಕಡಿಮೆ ಇದ್ರೆ 11 ಇನ್ನ ಕಡಿಮೆ ಮಾಡ್ಬೇಕು. ಅದು 11 ಕಡಿಮೆ ಇದ್ರೆ ಏನ್ ಮಾಡ್ಬೇಕು, 11 ಕಡಿಮೆ ಆದ 11 ಇನ್ನ ಕಡಿಮೆ ಮಾಡ್ಬೇಕು. ಹೌದಾ? 2 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ 11 ಸ್ಕ್ವೇರ್ ಇಲ್ಲಿ ಬರಿಬೇಕು. ಓಕೆನಾ? ಸೊ 11 ಸ್ಕ್ವೇರ್ ಅಂದ್ರೆ 121, 121. ಬಟ್ ಎರಡೇ ಬರಿಬೇಕು ನಾವು. ಹೌದಾ? ಸೊ ಇದೇನು ಸಂಖ್ಯೆ ಅದಲ್ಲ, ಇದೇನು ಸಂಖ್ಯೆ ಅದಲ್ಲ, ಇದು ಆಮೇಲೆ ನಾನು ಗಾಯಬ್ ಮಾಡ್ತೀನಿ ಈ ಸಂಖ್ಯೆನ ನಾನು ಈ ಕಡೆ ಪ್ಲಸ್ ಮಾಡಬೇಕು. ಓಕೆನಾ? ಸೊ ಅದು ಮಾಡೋಣ. ಸೊ ಎರಡೇ ಸಂಖ್ಯೆ ಬರಿಬೇಕು. ಓಕೆನಾ? 2 1. ಸೊ 1 ಹಂಗೆ ಇರಲಿ. ಸೊ ಇಲ್ಲಿ ನೋಡ್ರಿ 189 ಮೈನಸ್ 11 ಎಷ್ಟಾಯ್ತು, 189 ಮೈನಸ್ 11 ಅಂದ್ರೆ 178 ಆಯ್ತು. ಇಂಟು 2 ಮಾಡಬೇಕು. ಇಂಟು 2 ಮಾಡಿದ್ರೆ 16, 15, 3, 356. 356 ಅಂದ್ರೆ ಲಾಸ್ಟಿಗೆ ಏನು ಬರ್ತದ, 356. ಬಟ್ ಇದು 6 ಮತ್ತೆ 1 ಆ್ಯಡ್ ಮಾಡಬೇಕು. ಸೊ 21753. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ 189 ನೋಡ್ರಿ, ಯಾವ ಸ್ಕ್ವೇರ್ಸ್ ನಂಬರ್ ಕಂಡುಹಿಡಿಯಾಗತ್ತೆ ನೋಡ್ರಿ. ನೀವು ಇಮ್ಯಾಜಿನ್ ಮಾಡಿರಲ್ಲ ನಾವು 189 ಸ್ಕ್ವೇರ್ ಕಂಡುಹಿಡಿತೀವಪ್ಪ ಅಂತ. ಹೌದಾ? 50 60 70 80 ಅನ್ನೋಷ್ಟಿಗೆ ಡೀಲಾ ಬಿದ್ದು ಬಿಡ್ತೀರಿ. ಇಲ್ಲಿ ನೋಡ್ರಿ 189 ಸ್ಕ್ವೇರ್ ಕಂಡುಹಿಡಿಯಾಗತ್ತೀರಿ. ಥಿಂಕ್ ಮಾಡ್ರಿ. ಓಕೆನಾ? ಎಂತ ನೀವು ಮೆಥಡ್, ಎಂತ ಒಂದು ಟ್ರಿಕ್ ನ ನೀವು ಕಲಿಯಕತ್ತೀರಿ ಅಂತ ನೋಡ್ರಿ ಇಲ್ಲಿ. ಓಕೆನಾ? ಇಲ್ಲಿ ಮತ್ ಬರಮ್ 212 ಸ್ಕ್ವೇರ್ ಮಾಡ್ಬೇಕು. 212 100 ಕಿನ್ನ ಎಷ್ಟು ಜಾಸ್ತಿ ಅದ, 200 ಬೇಸ್ ಯಾಕೆ ತಗೋಬೇಕು, 200 ಹತ್ರ ಅದ, ಅದಕ್ಕೆ 200 ಬೇಸ್ ತಗೋಬೇಕು. ಓಕೆನಾ? ಸೊ 212 ಎಷ್ಟು ಜಾಸ್ತಿ ಅದ, 200 ಕಿನ್ನ 12 ಜಾಸ್ತಿ ಅದ. ಸೊ ಇನ್ನ 12 ಜಾಸ್ತಿ ಮಾಡ್ಬೇಕು. ಈ 12 ಸ್ಕ್ವೇರ್ ಬರಿಬೇಕು ಇಲ್ಲಿ. ಓಕೆನಾ? ಸೊ ಈ 12 ಸ್ಕ್ವೇರ್ ಬರೆದ್ರೆ ಏನಾಗ್ತದ, ಲಾಸ್ಟ್ ಏನು ಬರ್ತದ, 144 ಬರ್ತದ. ಬಟ್ ಎರಡೇ ಡಿಜಿಟ್ ಬರಿಬೇಕು. ಇನ್ನೊಂದು ಡಿಜಿಟ್ ಏನಾಗ್ತದ, ಅದು ಪ್ಲಸ್ ಆಗ್ತದ. ಸೊ ಇಲ್ಲೇನು 212 ಪ್ಲಸ್ 12 224. 224 ಇಂಟು 2 448. ಸೊ 448. ಸೊ ಇಲ್ಲಿ ಪ್ಲಸ್ ಮಾಡ್ಬೇಕಲ್ಲ, 449 44. ಸೊ ದಿಸ್ ಇಸ್ ದ ಆನ್ಸರ್. ಖತಮ್. ಐಪಾ. ಓಕೆನಾ? ಜುಕೆಗ ನೈ ಸಾಲ ಹಂಗೆ ಹೇಳ್ಬೇಕು. ಏನಪ್ಪಾ ಈ ನೀವು ಹೋಗಿ ದೋಸ್ತರಿಗೆ ಹೇಳ್ರಿ, ಏನಪ್ಪಾ ನೀ ಯಾವ್ದಾದ್ರು ಸ್ಕ್ವೇರ್ ನಂಬರ್ ಕೇಳು, ನಾನು ಹೇಳ್ತೀನಿ ನಿನಗೆ ಅಂತ ಹೇಳ್ರಿ. ಯಾವುದೇ ಎಷ್ಟೇ ದೊಡ್ಡದಿರ್ಲಿ ಅದು ನಂಬರ್. ಹಾ ಹೇಳ್ರಿ. ನೀವು ಹೇಳಿದ್ರೆ ಸೀದಾ ಪಟ ಪಟ ಮಾಡಿ ಹೇಳ್ತಿರಲ್ಲ, ಎಲ್ಲಿಂದ ಕಲ್ತೀವೋ ಅಂತ ಹೇಳ್ತಾರೆ ನೀವು ಬಂದು. ಹೌದಾ? ಏನ್ ಹೇಳ್ರಿ, ಆರ್ಯನ್ ಸರ್ ಓನ್ಲಿ ಸಿಂಪಲ್, ಓಕೆನಾ? ನೋ ಕಾಂಪ್ಲಿಕೇಶನ್. ಸಿಂಪಲ್ ಆಗಿ ಮಾಡ್ಬೇಕು, ಮಜಾ ಮಾಡ್ಕೊತ ಮಾಡ್ಬೇಕು, ಇಂಟ್ರೆಸ್ಟಿಂಗ್ ಇರ್ಬೇಕು. ಏನೇ ಮಾಡ್ತಿದ್ರೆ ಇಂಟ್ರೆಸ್ಟಿಂಗ್ ಮಾಡ್ಬೇಕು. ಸೊ ಮ್ಯಾಥ್ಸ್, ಸ್ಪೆಷಲಿ ಮ್ಯಾಥ್ಸ್, ನೀವು ಮ್ಯಾಥ್ಸ್ ಇಂಟ್ರೆಸ್ಟಿಂಗ್ ಈ ತರ ಇಂಟ್ರೆಸ್ಟಿಂಗ್ ಕಲಿಲಿಕ್ಕೆ ಮತ್ತೆ ನೀವು ಜೀವನ ಒಳಗೆ ಕಲಿಯಲ್ಲ. ಸೊ ಓಕೆನಾ? ಸೊ 192 ಸ್ಕ್ವೇರ್ ಇದು ಕಮೆಂಟ್ ಮಾಡ್ರಿ. ಇದು ಕ್ವಶನ್ ನಂಬರ್ 3 ನೋಡ್ರಿ. ಕ್ವಶನ್ ನಂಬರ್ 3 ಕಮೆಂಟ್ ಒಳಗೆ ಮಾಡ್ಬೇಕು. ಓಕೆನಾ? ಸೊ ಸೇಮ್ ಟು ಸೇಮ್, ಇದನ್ನು ಸೇಮ್ ಟು ಸೇಮ್ ಪಟ ಮಾಡ್ಕೊತ ಹೋಗೋಣ. ಸೊ 42 ಸ್ಕ್ವೇರ್ ಬೇಸ್ ವ್ಯಾಲ್ಯೂ 50 ಇರ್ತದೆ. ಬೇಸ್ ವ್ಯಾಲ್ಯೂ ಏನಿರ್ತದ 50 ಇರ್ತದೆ. 50 ಅಂದ್ರೆ ಏನು, 0.5. 50 ಅಂದ್ರೆ 0.5. 0.5 ನ ನಾವು 1/2 ಬರಿಬೋದು. 0.5 ನ 1/2 ಬರಿಬೋದು ನಾವು. ಹೌದಾ? ಸೊ 1/2 ಅಂತ ಇಲ್ಲಿ ಬರಿತೀನಿ, ಇಂಟು ಮಾಡ್ತೀನಿ. ಸೊ 42 50 ಎಷ್ಟು ಕಡಿಮೆ ಆದ, 42 ಹತ್ರ ಯಾವ್ದಾವ್ ನಂಬರ್ 50 ಆದ. ಸೊ ಬೇಸ್ 50 ಇಂದ ಕಡಿಮೆ ಆದ, ಹೆಚ್ಚಿಗೆ ಕಡಿಮೆ ಆದ. ಎಷ್ಟು ಕಡಿಮೆ ಆದ, 8 ಕಡಿಮೆ ಆದ. ಸೊ ಇನ್ನ 8 ಕಡಿಮೆ ಮಾಡಬೇಕು. ಇದನ್ನ ಸ್ಕ್ವೇರ್ ಮಾಡಬೇಕು. ಓಕೆನಾ? ಸೊ 8 ಸ್ಕ್ವೇರ್ ಅಂದ್ರೆ 64. 2 ಡಿಜಿಟ್ ಮುಗಿದು. ಇಲ್ಲಿ 36.
36 ಅಲ್ಲ 34 ಏನ ಮಾಡಬೇಕು, ಡಿವೈಡ್ ಬೈ 2 ಮಾಡಬೇಕು. ಸೊ 2 ಒಂದ್ಲೆ 2 7. ಓಕೆನಾ. ಸೊ 17 ಫೈನಲ್ ಆನ್ಸರ್ ಇಸ್ 1764. ದಿಸ್ ಇಸ್ ದ ಆನ್ಸರ್. ಸೊ 42 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1764. ಸೊ 48 ಸ್ಕ್ವೇರ್ ಮಾಡೋಣ. 48 ಸ್ಕ್ವೇರ್ ಅಂದ್ರೆ ಯಾವ ವ್ಯಾಲ್ಯೂಗೆ ಹತ್ರ ಆದ, 50ಗೆ ಹತ್ರ ಆದ, ಎಷ್ಟು ಕಡಿಮೆ ಆದ, 2 ಕಡಿಮೆ ಆದ, ಇನ್ನ 2 ಕಡಿಮೆ ಮಾಡಬೇಕು, 1/2 ಬರಿಬೇಕು. ಇದೇನ್ ಈ ಸಂಖ್ಯೆನ ಬರೆದಿರ್ತಾರಲ್ಲ ಅದರದ್ದು ಸ್ಕ್ವೇರ್ ಮಾಡಬೇಕು. ಸೊ 04. ಸೊ 48 minus 2. 48 minus 2 46. 46 divided by 2 ಮನ್ಸೊಳಗೆ ಮಾಡ್ಬೇಕು. 46 divided by 2 23. ಸೊ 2304 is the answer. 53 ಸ್ಕ್ವೇರ್ ಏನಪ್ಪ 53 ಸ್ಕ್ವೇರ್? 53 ಸ್ಕ್ವೇರ್ 50 ಬೇಸ್ 50 ಆಗ್ತದ. ಹೌದು ಸರ್. 50 ಎಷ್ಟು ಜಾಸ್ತಿ ಅದ? 3 ಆತ್ ಸರ್. 3 ಆತ್ ಸರ್ ಅಂದ್ರೆ ಏನ್ ಮಾಡ್ಬೇಕು? ಮತ್ 3 ಹೆಚ್ಚಿಗೆ ಮಾಡ್ಬೇಕು ಸರ್. ಸೊ ಡಿವೈಡ್ ಬೈ 2 ಮಾಡ್ಬೇಕು ಸರ್. ಯಾಕೆ ಮಾಡ್ಬೇಕು ಸರ್? ಬೇಸ್ 50 ಆತ್ ಸರ್. ಕರೆಕ್ಟ್ ಸರ್. ಸೊ 3 ಸ್ಕ್ವೇರ್ ಮಾಡ್ಬೇಕು ಸರ್. ಸೊ 09 ಬರ್ತದೆ ಇಲ್ಲಿ. ಇಲ್ಲೇನು ಬರ್ತದ? 53 ಪ್ಲಸ್ 3. 53 ಪ್ಲಸ್ 3 56 ಡಿವೈಡ್ ಬೈ 2. 2 ಒಂದ್ಲೆ 2 ಎರಡ್ಲೆ 2 ಎಂಟ್ಲೆ 28. 2809. ಸೊ 59 ಸ್ಕ್ವೇರ್ ಮಾಡೋಣ. 59 ಸ್ಕ್ವೇರ್ ಅಂದ್ರೆ 50ಕಿನ ಎಷ್ಟು ಜಾಸ್ತಿ ಅದ? ಜಾಸ್ತಿ ಅದ ಕಡಿಮೆ ಅದ? ಜಾಸ್ತಿ ಅದ. ಎಷ್ಟು ಜಾಸ್ತಿ ಅದ? 9 ಜಾಸ್ತಿ ಅದ. 9 ಸ್ಕ್ವೇರ್ ಮಾಡ್ಬೇಕು. ಸೊ ಇಲ್ಲಿ 1/2. ಸೊ 9 ಸ್ಕ್ವೇರ್ ಅಂದ್ರೆ 81. ಇದೇನ್ ಗೀಟ ಹಾಕತ್ತೀನಲ್ಲ, ಯಾಕೆ ಹಾಕತ್ತೀನಿ? ಕನ್ಫ್ಯೂಸ್ ಆಗಬಾರ್ದು ಅಂತ ಹಾಕತ್ತೀನಿ ನಿಮ್ಗೆ ಅಷ್ಟೇ. ಓಕೆನಾ. ಸೊ 81 ಅಟ್ ದ ಎಂಡ್ ಆಫ್ ದ ಡೇ ವಾಟ್ ಮ್ಯಾಟರ್ಸ್? ಆನ್ಸರ್ ಮ್ಯಾಟರ್ಸ್ ಅಷ್ಟೇ. ಸೊ 81. ಸೊ 59 ಪ್ಲಸ್ 9 ಮಾಡಿದ್ರೆ 59 ಪ್ಲಸ್ 9 ಮಾಡಿದ್ರೆ ಎಷ್ಟು ಆಗ್ತದ? 68 ಆಗ್ತದೆ. 68 ಡಿವೈಡ್ ಬೈ 2 ಮಾಡಿದ್ರೆ 34 ಆಗ್ತದೆ. ಸೊ 34. ಸೊ 34 81 is the answer. ಸೊ 59 ಸ್ಕ್ವೇರ್ ವ್ಯಾಲ್ಯೂ ಏನದ? 34 81 ಅದ. ಹೌದಾ? ಎಸ್. ಸೊ ಇದನ್ನ ಕಮೆಂಟ್ ಒಳಗೆ ಮಾಡ್ಬೇಕು. ಕ್ವಶನ್ ನಂಬರ್ 4 ಅದ ನೋಡ್ರಿ. ಕ್ವಶನ್ ನಂಬರ್ 4 ಅದ 61 ಸ್ಕ್ವೇರ್ ಏನಾದ್ರು ನೋಡ್ರಿ. ಸೊ ಈ ತರ ನೀವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇದು ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ರಿವಿಷನ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಕ್ಲಾಸ್ನ ನಾವು ಪ್ರೊಸೀಡ್ ಮಾಡೋಣ. ಓಕೆನಾ. ಸೊ ಬೇಸ್ ವ್ಯಾಲ್ಯೂ 50 ಇದ್ದಾಗ ಏನ್ ಮಾಡಬೇಕು, 100 ಇದ್ದಾಗ ಏನ್ ಮಾಡಬೇಕು, ಯಾವ ತರ ಫೈಂಡ್ ಔಟ್ ಮಾಡಬೇಕು ಸ್ಕ್ವೇರ್ನ ಅಂತ ನಿಮಗೆಲ್ಲ ಹೇಳಿಕೊಟ್ಟಿನಿ. ಯಾವ್ದಾವ್ದು ಬಿಟ್ಟಿವಲ್ಲ ಅದು ನೆಕ್ಸ್ಟ್ ಕ್ಲಾಸ್ ಒಳಗೆ ಮಾಡೋಣ. ಯಾಕಂದ್ರೆ ಯಾಕಂದ್ರೆ ದೊಡ್ಡದಾಯ್ತು ವಿಡಿಯೋ ಅದಕ್ಕೆ. ಓಕೆನಾ. ಸೊ ಈ ಕ್ಲಾಸ್ ಒಳಗೆ ನಾವೇನ್ ನೋಡಿದೀವಿ? ಈ ಕ್ಲಾಸ್ ಒಳಗೆ ನಾವೇನ್ ನೋಡಿದೇವಪ್ಪ ಅಂತಂದ್ರೆ ಸ್ಕ್ವೇರ್ ನಂಬರ್ಸ್ ಯಾವ ತರ ಇರ್ತಾವ, ಎಷ್ಟಿಂದ ಎಷ್ಟು ಸ್ಕ್ವೇರ್ ನಾವು ನೆನ್ಪಿಟ್ಕೋಬೇಕು. ಆಮೇಲೆ ಸ್ಕ್ವೇರ್ ಯೂನಿಟ್ ಡಿಜಿಟ್ ಏನೇನ್ ಪಾಸಿಬಿಲಿಟಿ ಆದ, ಸ್ಕ್ವೇರ್ ಯೂನಿಟ್ ಡಿಜಿಟ್ ಏನೇನ್ ಬರ್ಬೋದು, ಸ್ಕ್ವೇರ್ ಡಿಜಿಟಲ್ ಸಮ್ ಏನೇನ್ ಬರ್ಬೋದು, ಸ್ಕ್ವೇರ್ ಯೂನಿಟ್ ಡಿಜಿಟ್ ಏನೇನ್ ಬರಬಾರ್ದು. ಬರ್ಬೋದು ಅಂದ್ರೆ 0 ಇದ್ಬಿಟ್ಟು ಬರ್ಬೋದು. 0 1 4 5 6 9 ಈ ಡಿಜಿಟ್ಸ್ ಬರ್ಬೋದು. ಈ ಡಿಜಿಟ್ಸ್ ಬರಕ್ ಚಾನ್ಸ್ ಇಲ್ಲ ಯೂನಿಟ್ ಡಿಜಿಟ್. ಸೊ ಡಿಜಿಟಲ್ ಸಮ್ ಈ ಡಿಜಿಟ್ಸ್ ಬರ್ಲೇಬೇಕು. ಬಂದ್ರೇನೆ ಅದು ಪರ್ಫೆಕ್ಟ್ ಸ್ಕ್ವೇರ್. ಸೊ ಯಾವ ತರ ನೆನ್ಪಿಟ್ಕೋಬೇಕು? 0 to 9 ಬರಿಬೇಕು, 7 ಬರಿಬೇಕು. 0 to 9 ಒಳಗ 7 ಬರಿಬೇಕು. 7 into 2 ಮಾಡಬೇಕು, 14 ಬರ್ತದೆ. ಖತಮ್. ಸೊ ಇದು ಆಯ್ತು. ಓಕೆನಾ. ಸೊ ಯಾವ ತರ ಬರ್ಬೇಕು, ಯಾವ ತರ ಡಿಜಿಟಲ್ ಸಮ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿ. ಡಿಜಿಟಲ್ ಸಮ್ ಎಲ್ಲಾ ಡಿಜಿಟ್ಸ್ ನ ಸಮ್ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 9 ಇಗ್ನೋರ್ ಮಾಡ್ಕೊತ ಹೋಗ್ಬೇಕು. ಓಕೆನಾ. ಇದೆಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ಓಕೆನಾ. ಸೊ ಡಿಜಿಟಲ್ ಸಮ್ 5 ಇದ್ರೆ ಅದ್ರದ್ದು ಆ ನಂಬರ್ ಸ್ಕ್ವೇರ್ ಯಾವ ತರ ಮಾಡ್ಬೇಕು ಅಂತ ಹೇಳ್ಕೊಟ್ಟಿನಿ ನಿಮಗೆ. ಓಕೆನಾ. ಡಿವೈಡ್ ಬೈ 5 into 11. ಸೊ ಟ್ರಿಕ್ ಸೆಕೆಂಡ್ ಕ್ಲಾಸ್ ಒಳಗೆ ಏನು ಹೇಳ್ಕೊಟ್ಟಿನಿ. ಈ ಒಂದು ಇದ್ರೊಳಗ ಸ್ಕ್ವೇರ್ ಯಾವ ತರ ನಂಬರ್ದು ಸ್ಕ್ವೇರ್ ಮಾಡಬಹುದು. ಇದು ಟ್ರಿಕ್ 1. ಅದು ಟ್ರಿಕ್ 2. ಟ್ರಿಕ್ 1 ನಾರ್ಮಲ್ ನಂಬರ್ ಇದ್ರೆ ಆರಾಮ್ಸೆ ಮಾಡ್ಕೋರಿ ಇದೆ. ಟ್ರಿಕ್ 2 ಡೇಂಜರ್ ನಂಬರ್ ಬಂತಪ್ಪ ಅಂದ್ರೆ ಡೇಂಜರ್ ಅದಕ್ಕೆ ನಾವು ಟ್ರಿಕ್ ಅಪ್ಲೈ ಮಾಡ್ಬೇಕು, ಅವಾಗ ಆನ್ಸರ್ ಬರ್ತದೆ. ಓಕೆನಾ. ಸೊ 73 89 ಇದೆಲ್ಲ ಯಾವ ತರ ನಾರ್ಮಲ್ ಆಗಿ ನಾವು ಫೈಂಡ್ ಔಟ್ ಮಾಡಬಹುದು. ಬೇಸ್ ಮೆಥಡ್ ಏನು, ಬೇಸ್ ಮೆಥಡ್ ಒಳಗೆ ಹೆಂಗ ವ್ಯಾಲ್ಯೂಸ್ ನ ಇಂಟು ಮಾಡಬೇಕು, ಎದಕ್ ಬೇಸ್ ಅಂತ ಹೇಳ್ಬಹುದು ಅಂತ ನಾವೆಲ್ಲ ನೋಡಿವಿ. ಸೊ 100 ಬೇಸ್ ಇದ್ರೆ ಯಾವ ತರ ನಾವು ವ್ಯಾಲ್ಯೂಸ್ ನ ಕಂಡುಹಿಡಿತೀವಿ, ಸ್ಕ್ವೇರ್ ವ್ಯಾಲ್ಯೂಸ್. ಸೊ 100 200 ಬೇಸ್ ಇದ್ರೆ 50 ಬೇಸ್ ಇದ್ರೆ ಯಾವ ತರ ವ್ಯಾಲ್ಯೂಸ್ ನ ಕಂಡುಹಿಡಿತೀವಿ ಅಂತ ಇಲ್ಲೆಲ್ಲ ನೋಡಿದೀವಿ ನಾವು. ಹೌದಾ. ಸೊ 35 350 ಸ್ಕ್ವೇರ್ ಇದ್ರೆ 3.5. 800 ಸ್ಕ್ವೇರ್ ಇದ್ರೆ ಬೇಸ್ ವ್ಯಾಲ್ಯೂ 8. ಸಾರಿ, ಬೇಸ್ ವ್ಯಾಲ್ಯೂ ಅಲ್ಲ, ಬೇಸ್ ಮಲ್ಟಿಪ್ಲಿಕೇಶನ್ 8. ಸೊ 950 ಇದ್ರೆ 950 ಬೇಸ್ ವ್ಯಾಲ್ಯೂ ಇದ್ರೆ
9.5 ಇಂದ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ ಇದು ನಾನು ನಿಮಗೆ ಹೇಳ್ಕೊಟ್ಟಿನಿ, ಹೌದಾ? ಸೊ ವಿಲ್ ಕನ್ಕ್ಲೂಡ್ ಟುಡೇಸ್ ಸೆಷನ್. ಓಕೆನಾ? ನಾಳೆ ಮತ್ತೆ ಇದನ್ನ ಕಂಟಿನ್ಯೂ ಮಾಡೋಣ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರಿಗೆ ಶೇರ್ ಮಾಡ್ರಿ. ಯಾರ್ಯಾರು ನಿಮ್ಗೆ ಹುಡುಗರು ಯಾರ್ಯಾರು ಲ್ಯಾಂಡ್ ಸರ್ವೇಯರಿಗೆ ಓದ್ತವ್ರೋ ಅವರಿಗೆಲ್ಲ ಶೇರ್ ಮಾಡ್ರಿ. ಅವರು ಟ್ರಿಕ್ ಕಲೀಲಿ, ಅವರು ಮುಂದ ಸಾಗ್ಲಿ, ನೀವು ಮುಂದೆ ಸಾಗ್ರಿ, ನೀವು ಜಾಬ್ ತಗೋರಿ, ಅವರು ಜಾಬ್ ತಗೊಳ್ಳಿ. ಮಜಾ ಇರ್ತದ ಜಾಬ್ ತಗೊಂಡಿದ್ಮೇಲೆ. ನೀವು ನಿಮ್ ದೋಸ್ತರು ಒಂದೇ ಸರಿ ಜಾಬ್ ತಗೊಂಡಿದ್ ಮಜಾ ಬೇರೆ. ಓಕೆನಾ? ಸೊ ಟೇಕ್ ಕೇರ್, ಬಾಯ್ ಬಾಯ್.